ನಮಸ್ಕಾರ. ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಮಾಲಾ ಹಾಸನ್. ಈಗ ಹೆಡ್ಲೈನ್. ನಾಡಿನ ಸಮಸ್ತ ಜನತೆಗೆ ಈದ್ ಮಿಲಾದ್ ಹಬ್ಬದ ಶುಭಾಶಯ ಕೋರಿದ ಮಾಜಿ ಸಚಿವ ಎಚ್.ಡಿ. ರೇವಣ್ಣ, ಗ್ರಾಮ ಪಂಚಾಯಿತಿ ಮೀಸಲಾತಿ ವಿಚಾರದಲ್ಲಿ ಜಿಲ್ಲಾಧಿಕಾರಿಗಳ ನಡವಳಿಕೆ ವಿರುದ್ಧ ಅಸಮಾಧಾನ. ಸಚಿವರಿಗೆ ಜಿಲ್ಲಾಧಿಕಾರಿಗಳಿಂದ ತಪ್ಪು ಮಾಹಿತಿ ಹೋಗಬಾರದು ಎಂದು ಎಚ್ಚರಿಕೆ. 29 ಗ್ರಾಮಗಳ 58 ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ. 5,685 ಎಕರೆ ಕೃಷಿ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಕಲ್ಪಿಸುವ ಉದ್ದೇಶ. 2015ರಲ್ಲಿ 2 ಹಂತದ ಕಾಮಗಾರಿ ಪೂರ್ಣಗೊಂಡರೂ ಕಾಲುವೆಯಲ್ಲಿ ನೀರು ಹರಿದಿಲ್ಲ. ಕಾಮಗಾರಿ ಮುಗಿದು 10 ವರ್ಷ ಕಳೆದರೂ ಯೋಜನೆಗೆ ಚಾಲನೆ ಇಲ್ಲ. 3ನೇ ಹಂತದ ಕಾಮಗಾರಿ ಅರ್ಧಕ್ಕೆ ನಿಂತ ಆರೋಪ. ಕಾಮಗಾರಿ ಪೂರ್ಣಗೊಂಡಿರುವ ಪ್ರದೇಶಕ್ಕಾದರೂ ನೀರು ಹರಿಸುವಂತೆ ರೈತರ ಒತ್ತಾಯ. ಹಂದಿನಕೆರೆ ಏತ ನೀರಾವರಿ ಕಾಮಗಾರಿ ವಿಳಂಬಕ್ಕೆ ಸಚಿವ ಕೆ.ಎಂ. ಶಿವಲಿಂಗೇಗೌಡ ಗರಂ. ಇದೆಲ್ಲ ನನ್ನ ಹತ್ರ ನಡೆಯಲ್ಲ ಎಂದು ಅಧಿಕಾರಿಗಳಿಗೆ ತರಾಟೆ. 5 ದಿನದಲ್ಲಿ ಕೆರೆಗಳಿಗೆ ನೀರು ಹರಿಸುವಂತೆ ಸೂಚನೆ. ಕಾಮಗಾರಿ ಪರಿಶೀಲಿಸಿ ಟೈಮ್ ಬಾಂಡ್ನಲ್ಲಿ ಮುಗಿಸುವಂತೆ ಎಚ್ಚರಿಕೆ. ಹಾಸನ ತಾಲೂಕಿನ ಹಂದಿನಕೆರೆ ಗ್ರಾಮದ ಸಮೀಪ ನಡೆಯುತ್ತಿರುವ ಏತ ನೀರಾವರಿ ಯೋಜನೆ ಕಾಮಗಾರಿ ವಿಳಂಬವಾಗಿರುವ ಹಿನ್ನೆಲೆ ಉಸ್ತುವಾರಿ ಸಚಿವ ಕೆ.ಎಂ. ಶಿವಲಿಂಗೇಗೌಡ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ಉಸ್ತುವಾರಿ ಸಚಿವ ಕೆ.ಎಂ. ಶಿವಲಿಂಗೇಗೌಡ ಅವರು ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದ್ದಾರೆ. ಹಾಸನ ನಗರದ ಸತ್ಯಮಂಗಲ ಹಾಗೂ ಚನ್ನಪಟ್ಟಣ ಕೆರೆಗಳಿಗೆ ನೀರು ಹರಿಸುವ ಮಹತ್ವದ ಯೋಜನೆಯ ಕಾಮಗಾರಿ ನಡೆಯುತ್ತಿದ್ದು, ಕೇವಲ 42 ಮೀಟರ್ ಜಾಗದಲ್ಲಿ ರೈತರು ತಡೆಯೊಡ್ಡಿದ್ದರಿಂದ ಕಾಮಗಾರಿ ಸ್ಥಗಿತಗೊಂಡಿತ್ತು. ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಸಚಿವ ಶಿವಲಿಂಗೇಗೌಡ ಅವರು ತಡೆಯೊಡ್ಡಿದ್ದ ರೈತರೊಂದಿಗೆ ಮಾತುಕತೆ ನಡೆಸಿ ಸಮಸ್ಯೆ ಬಗೆಹರಿಸಲು ಮುಂದಾದರು. 2 ಕಡೆಗಳಲ್ಲಿ ಕಾಮಗಾರಿಗೆ ಅಡ್ಡಿ ಹಾಕಿದ್ದ ಹಿನ್ನೆಲೆಯಲ್ಲಿ 2 ಕುಟುಂಬದವರೊಂದಿಗೆ ಸಚಿವರು ಪ್ರತ್ಯೇಕವಾಗಿ ಚರ್ಚೆ ನಡೆಸಿದರು. ಈ ವೇಳೆ ಸ್ಥಳೀಯ ಶಾಸಕ ಸ್ವರೂಪ್ ಪ್ರಕಾಶ್ ಹಾಗೂ ಜಿಲ್ಲಾಧಿಕಾರಿ ಲತಾಕುಮಾರಿ ಸಚಿವರಿಗೆ ಸಾಥ್ ನೀಡಿದರು. ರೈತರ ಸಮಸ್ಯೆಗಳನ್ನು ಆಲಿಸಿದ ಸಚಿವರು ಮಾತುಕತೆ ಮೂಲಕ ಸಮಸ್ಯೆ ಪರಿಹರಿಸಿ ಕಾಮಗಾರಿಗೆ ಯಾವುದೇ ಅಡ್ಡಿಯಾಗದಂತೆ ನೋಡಿಕೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಅಲ್ಲದೆ ಸ್ಥಗಿತಗೊಂಡಿರುವ ಕಾಮಗಾರಿಯನ್ನು 2 ದಿನಗಳೊಳಗೆ ಪೂರ್ಣಗೊಳಿಸುವಂತೆ ಸಚಿವ ಕೆ.ಎಂ. ಶಿವಲಿಂಗೇಗೌಡ ಅವರಿಗೆ ಖಡಕ್ ಸೂಚನೆ ನೀಡಿದರು. ಸತ್ಯಮಂಗಲ ಹಾಗೂ ಚನ್ನಪಟ್ಟಣ ಕೆರೆಗಳಿಗೆ ನೀರು ಹರಿಸುವ ಉದ್ದೇಶ ಹೊಂದಿರುವ ಈ ಯೋಜನೆ ವಿಳಂಬವಾಗದಂತೆ ತ್ವರಿತವಾಗಿ ಕಾಮಗಾರಿ ಪೂರ್ಣಗೊಳಿಸಲು ಅಧಿಕಾರಿಗಳು ಮತ್ತು ಗುತ್ತಿಗೆದಾರರಿಗೆ ಸಚಿವರು ಸೂಚಿಸಿದರು. ಏನಪ್ಪ ಎಷ್ಟು ದಿವಸ ಆಗುತ್ತಪ್ಪ ನೀನು ಈಗ ಇವತ್ತು ನಾಳೆ ನನಗೆ ಯಾವ ಟೆಸ್ಟ್ ಗಿಷ್ಟು ಗೊತ್ತಲ್ಲ. ನನಗೆ ಅವೆಲ್ಲ ಬೇಡ. ಎಷ್ಟು ದಿವಸದಲ್ಲಿ ನೀರನ್ನ ಕೆರೆಗೆ ಸತ್ಯಮಂಗಲ ಕೆರೆ ನೀರು ಬಂದಿರು. ಯಾರು ಸಚಿನ್ ಕರೀರಿ ಕಾಂಟ್ರಾಕ್ಟರ್. ಇವೆಲ್ಲ ಇನ್ನೆಲ್ಲ ನನ್ನ ಹತ್ರ ನಡೆಯಲ್ಲ. ಟೈಮ್ ಬಾಂಡ್ ಇರ್ಬೇಕು. ಟೈಮ್ ಬಾಂಡಲ್ಲಿ ನೀರು ಬಿಡ್ಬೇಕು. ಇವೆಲ್ಲ ಹೇಳಿ ನಾವು ಇತ್ಲಾಗ ಓದ್ತದಂಗೆ ಮತ್ತೆ ಅತ್ಲಾಗ ಎತ್ತಾಗ ಹೋಗೋದಲ್ಲ. ಹೇಳಿ ಇಲ್ಲಿ ಮಾಧ್ಯಮದವ್ರು ಎದುರಿಗೆ ಹೇಳಿ, ಜನಗಳ ಎದುರಿಗೆ ಹೇಳಿ. ಬರ್ರಿ ಸಚಿನ್, ಎಷ್ಟು ದಿವಸದಲ್ಲಿ ನೀರು ಕೊಡ್ತೀಯಪ್ಪ? 10 ಡೇಸ್ ಹಾಕ್ಬೇಕು. ಇಲ್ಲ 10 ಡೇಸ್ ಆಗಲ್ಲ. ಒಂದು 5 ದಿವಸ ಕೊಡ್ತೀವಿ ಮಾಡೋ. 5 ಡೇಸ್ ಅಷ್ಟೇ. ನಾನು ಅದ್ರ ಅರ್ಥ ಉದ್ದ ಆಗಲ್ಲ ಎಲ್ಲ ನೋಡಿದ್ದೀನಿ. ಸಾಕು 5 ದಿವಸ. 5 ದಿವಸದಲ್ಲಿ ಸತ್ಯಮಂಗಲ ಕೆರೆ ನೀರಿರ್ಬೇಕು, ಚನ್ನಪಟ್ಟಣ ಕೆರೆ ನೀರಿರ್ಬೇಕು. ಅದು ತಪ್ಪಿದ್ರೆ ನಾನು ಸುಮ್ಮನೆ ಏನ್ರಿ. ನಾನು ಅವ್ರನ್ನೆಲ್ಲ ಕೇಳೋದು ನಿಮ್ಮನ್ನ. ನೀವು ಸರ್ಕಾರಿ ಸಂಬಳ ತಿನ್ನೋರು, ಗೊತ್ತಾಯ್ತಾ? ನೀವು ಮಾಡಿಸ್ಬೇಕು. 40 ಮೀಟರ್ ಈಗ ಬಗೆಹರಿಸೋತೀವಿ. ಈಗ ಬಗೆಹರಿಸೋತೀವಿ. ಅವ್ರು ಗಂಟೆ ಮಾಡಿದಾಗ ನಾವು ಬಗೆಹರಿಸೋತೀವಿ. ಅವರೆಲ್ಲ ಅಲ್ಲೇ ಅದೇ ಜಾಗ ಬರ್ಬೇಕು ಅಂತಾರಂತೆ, ಅಲ್ಲೇ ಹೋಗೋಣ. ಗಲಾಟೆ ಮಾಡ್ಬೇಡ್ರಪ್ಪ. ಒಟ್ಟಿನ ಭೂಮಿ ಕೇಳತ್ತೇಳ್ರಿ. ನೀವು 33 ಕುಂಟೆ ಹೋಗಿರೋದು ಎಷ್ಟು ಕುಂಟೆ ಎಷ್ಟು ಅಂತ ಗೊತ್ತಿಲ್ಲ. ಸರ್ವೇನೆ ಮಾಡಿಲ್ಲ. ಎಷ್ಟು ಕುಂಟೆ ಹೋಗುತ್ತೆ ಅದನ್ನ ಕಳೆದು
ಇನ್ನು ಉಳಿದದ್ದನ್ನ ಜಮೀನು ಹಂಚ್ಕೊಳ್ಳಿ, ದುಡ್ಡು ಹಂಚ್ಬೇಕಾದ್ರೆ ನಮ್ಮ ನಿಮಿಷ. ಈಗ ಇದು ಇವ್ರು ಯಾರ ಹೆಸರು ಬರ್ತಿದ್ರು? ಇಲ್ಲಿ ಈ 42 ಮೀಟರ್ ಬಿಡ್ಬೇಕಲ್ಲ, ಅದ್ಯಾರ್ದು? ಯಾಕೆ ಅಲ್ಲಿದ್ದಾರೆ ಅವರು ಜಮೀನು ಅಲ್ಲಿ ಬಿಡ್ಬೇಕನ್ನೋದು ಅಲ್ಲಿದ್ದಾರೆ. ಇಲ್ಲಿ ಇವ್ರದ್ದು ಇದು ಏನು ಮಾಡಬೇಡಿ, ಹೇಳಕ್ ಕೇಳಿ. ನಾವು ನೋಡು, ಇದು ಕಾನೂನು ಗೊತ್ತಾರು ತಪ್ಪು ಮಾಡಿ ನಮ್ಮ ಒಪಿನಿಯನ್ ಈಗ ಮಾಡ್ತಾ ಬಂದ್ರು. ನೀವು ಮಾಡ್ಕೊಳ್ಳೋ ವಿದ್ಯೆ ಯಾವ ಅಧಿಕಾರಿನೂ ದೂರಬೇಡಿ, ಯಾವ ಈ ಕನೆಕ್ಟ್ ಆಗೋದ್ರಲ್ಲಿ ಇವ್ರದ್ದು ಒಂದು ಸ್ವಲ್ಪ ಇವ್ರದ್ದು ಜಮೀನು ವೆಂಕನಗೌಡರು ಈಗ RTC ಇವ್ರ ಹೆಸರೇ ಇದೆ ಸರ್. ಇವ್ರ ಅಣ್ಣ ತಮ್ಮಗಳದ್ದು ಏನ್ ಭಾಗ ಗೊತ್ತಿಲ್ಲ, ಬಟ್ RTC ಸದ್ಯ ಇರೋದು ಇವ್ರ ಹೆಸರು ವೆಂಕನಗೌಡರ ಹೆಸರು, ವೆಂಕಟಗೌಡರ ಹೆಸರು ಇದೆ ಸರ್. ಜಸ್ಟ್ ಇದು ಅಂಡರ್ ಈ ರಸ್ತೆ ಬಂದ್ವಲ್ಲ ಸರ್, ಆ ರಸ್ತೆ ಒಳಗಡೆಯಿಂದ ಅಲ್ಲಿ ಕನೆಕ್ಟ್ ಆಗಿದೆ. ಇನ್ನು ಈ ಕೆಲಸ ಮಾಡಬೇಕು ಸರ್. ಹೊಲ ಮಾಡ್ತೀನಿ ಅಂತ ಕತ್ತಿಸ್ತೀನಿ ಅಂತ ನೋಡ್ರೆ ಇವತ್ತು ದುಡ್ಡು ಕೊಡು ಅಂದ್ರೆ ಅವರು ಯಾರ್ದು ಈಗ ಅವ್ರನ್ನ ಜಿಲ್ಲಾಧಿಕಾರಿಗಳ ಹತ್ರ ರಾಜಿ ಕರೀತಾರೆ. ಅಲ್ಲಿ ರಾಜಿಯಾಗಿ ದುಡ್ಡು ಹಂಚಿಕೆ ಬಂದ್ರೆ ಹಂಚಿಕೆ ಬರಲಿ, ಇಲ್ಲ ಕಾನೂನು ಪ್ರಕಾರ ಯಾರಿಗೆ ದುಡ್ಡು ಹೋಗ್ಬೇಕೋ ಅವ್ರಿಗೆ ದುಡ್ಡು ಕೊಡ್ತಾರೆ. ಇವೆಲ್ಲ ದಬ್ಬಾಳಿಕೆ ನಡೆಯಲ್ಲ. ಕಾನೂನು ಪ್ರಕಾರ ಯಾರಿಗೆ ದುಡ್ಡು ಹೋಗ್ಬೇಕೋ ಅವ್ರಿಗೆ ಹೋಗುತ್ತೆ. ಅವರು ಅಣ್ಣ ತಮ್ಮಂದ್ರು ಮಾಡ್ಕೊಂಡ್ರೆ ಮಾಡ್ಕೊತಾರೆ, ಮಾಡ್ಕೊಂಡ್ರೆ ಇದ್ರೆ ನಾವೇನು ಮಾಡೋಕ್ಕಲ್ಲ, ಕಾನೂನಲ್ಲಿ ಕೊಡ್ತಾರೆ. ನಾಡಿನ ಸಮಸ್ತ ಜನತೆಗೆ ಈದ್ ಮಿಲಾದ್ ಹಬ್ಬದ ಆರ್ಥಿಕ ಶುಭಾಶಯ ಕೋರಿದ ಮಾಜಿ ಸಚಿವ HT ರೇವಣ್ಣ ಬಳಿಕ ಗ್ರಾಮ ಪಂಚಾಯಿತಿ ಮೀಸಲಾತಿ ವಿಚಾರ ಸೇರಿದಂತೆ ಹಲವು ವಿಷಯಗಳ ಕುರಿತು ಜಿಲ್ಲಾಧಿಕಾರಿಗಳ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಆಚರಣೆ ನಡೀತಾ ಅದಕ್ಕೆಲ್ಲ ಅಲ್ಪಸಂಖ್ಯಾತರ ಮುಖಂಡರಿರ್ಬೋದು, ಕ್ರೈಸ್ತಮ ಎಲ್ಲರಿಗೂ ನಾನು ಇವತ್ತು ಶುಭವನ್ನು ಕೋರಿ ಅವರಿಗೆ ಒಳ್ಳೆಯದಾಗಲಿ ಅಂತೇಳಿ ಮೊದಲನೇದಾಗಿ ಮಾಧ್ಯಮ ಮಿತ್ರ ಮುಖೇನ ಅವರಿಗೆ ಒಂದು ಶುಭವನ್ನು ಕೋರ್ತಾ ಇದ್ದೀನಿ. ಇದು ಅವರು ಪವಿತ್ರವಾದಂಥ ದಿನ ಅಲ್ಪಸಂಖ್ಯಾತರಿಗೆ. ಅವರು ಇವತ್ತು ಈದ್ ಮಿಲಾದ್ ಹಬ್ಬ ಆಚರಣೆ ಮಾಡ್ತಾಯಿದ್ದಾರೆ. ಅದಕ್ಕೆ ಭಗವಂತ ಅವ್ರಿಗೆಲ್ಲ ಏನು ಸಮಯ ಎಲ್ಲ ಅವ್ರದ್ದು ಒಂದು ಇದಿದೆ, ಅವರೆಲ್ಲ ಒಳ್ಳೆಯದಾಗಲಿ ಅವರಿಗೆ ಕುಟುಂಬಕ್ಕೆ ಅಂತ ಹೇಳ್ತೀನಿ. ಅಂದರೆ ಒಬ್ಬ ಜಿಲ್ಲಾಧಿಕಾರಿಗಳು, ಒಬ್ಬ ಶಾಸಕ ಅಂತ ಬೇಡ, ನಾನು ಒಬ್ಬ ಜನಪ್ರತಿನಿಧಿ, ನಮ್ಮ ತಾಲೂಕಿನ ಶಾಸಕನ ಕೆಲಸ ಮಾಡಿಲ್ಲ, ಜನತೆಯ ಪ್ರತಿನಿಧಿಯಾಗಿ ಆ ರೈತರಿರ್ಬೋದು, ಬಡವರಿರ್ಬೋದು, ಪ್ರತಿನಿಧಿಯಾಗಿ ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿ. ನಾನು MLA ಅಂತ ಹೇಳಿ ನನಗೆ ಕೋಡಿದೆ, ನನ್ನದು ಯಾವುದೂ ಹೇಳೋಕ್ಕೂ ಇಲ್ಲ.
2-3 ವಿಷಯ ನಿಮಗೆ ಗಮನಕ್ಕೆ ತರ್ತೀನಿ. ಆಮೇಲೆ ತಾವೇನು ನಿರ್ಣಯ ಮಾಡ್ತೀರ ಅದಕ್ಕೆಲ್ಲ ಭಾಗಿಯಾಗ್ತೀವಿ. ಈಗ ಒಂದು ಪಂಚಾಯಿತಿ ರಿಸರ್ವೇಷನ್ನು ನಾನು ಕೆಲವರು ಕೇಳ್ಕೊಂಡ ವಿಷಯನ, ಇದು ಸರ್ಕಾರ ಒಂದು ಸುತ್ತೋಲೆ ಮಾಡಿರೋದು 1/6/26. 1/6/26ರಲ್ಲಿ ಈಗಿನ ಸರ್ಕಾರ ಬಂದ ಮೇಲೆ ನೋಟಿಫಿಕೇಷನ್ ಮಾಡಿರೋದು. ಗ್ರಾಮ ಪಂಚಾಯಿತಿಗಳ ಸಾರ್ವಜನಿಕರ ಚುನಾವಣೆ 26, ಗ್ರಾಮ ಸ್ವರಾಜ್ಯ ಪಂಚಾಯತ್ ರಾಜ್ ಅಧಿನಿಯ 93 ಪ್ರಕಾರ ವರ್ಗವಾರು ಸದಸ್ಯರ ಸ್ಥಾನವನ್ನು ನಾನು ಕೇಳ್ತಾ ಇದ್ದೆ. ಜಿಲ್ಲಾ ಮಿನಿಸ್ಟರ್ ಹೇಳಿದರು 15ರಲ್ಲಿ ಆಗಿರೋದು ಅಂತ. ಹಿಂದೆ 15ರಲ್ಲೇ ಮಾಡಿದ್ದಾರೆ, ಸರ್ಕ್ಯುಲರ್ ನಾವು ಮಾಡಿಲ್ಲ ಅಂತ ಒಂದು ನಾನು ಯಾವುದೋ ಒಂದು ಇದರಲ್ಲಿ ಬರ್ತಾಯಿತ್ತು ಅಲ್ವ ರವಿ. ಅದಕ್ಕೆ ನಾನು ಜಿಲ್ಲಾ ಮಿನಿಸ್ಟ್ರಿಗೆ ಸರಿಯಾದ ರೀತಿ ಮಾಹಿತಿ ತಗೊಂಡು ಜಿಲ್ಲಾಧಿಕಾರಿಗಳ ಹತ್ರ ತಪ್ಪು ಮಾಹಿತಿ ಹೋಗಬಾರ್ದು ಅನ್ನೋದು ಅವ್ರಿಗೆ ವಿಷಯ ಅವ್ರ ಗಮನಕ್ಕೆ ತರ್ತೀನಿ. ಅದು ತಗೊಳ್ಳೋದು ಬಿಡೋದು ಅವರೇ ಸೇರಿದ್ದು. ನನಗೆ ಬಂದಿರೋದು 1/6/25ರಲ್ಲಿ ಇದನ್ನು ಮಾರ್ಗಸೂಚಿ ಮಾಡಿ ಅಂತೇಳಿ 26 ಮಾಡಿ ಸರ್ಕಾರದ ಸೋಮಶೇಖರು ನಿರ್ದೇಶಕರು ಪಂಚಾಯತ್ ರಾಜ್ ಪದವಿ ನಿಮಿತ್ತ ಸರ್ಕಾರದ ಉಪಕಾರ್ಯದರ್ಶಿಗಳು ಗ್ರಾಮೀಣ ಮತ್ತು ಪಂಚಾಯತ್ ರಾಜ್ ಇಲಾಖೆ ಇದು ಚುನಾವಣೆ ಆಯೋಗಕ್ಕೆ ಎಲ್ಲ ಕಳಿಸ್ಕೊಟ್ಟಿದ್ದಾರೆ. ಉಲ್ಲೇಖ ಹಾಕಿ ಕಳಿಸ್ಕೊಟ್ಟಿದ್ದಾರೆ. ಅವರೇ ಇವರೇ ಇದನ್ನು ಜಿಲ್ಲಾಧಿಕಾರಿಗಳೇ ಈ ಸರ್ಕ್ಯುಲರ್ನ ಕಳಿಸ್ಕೊಟ್ಟಿದ್ದಾರೆ ಉಲ್ಲೇಖ ಹಾಕಿ. ನಾನು ಏಕೆಂದರೆ ಒಂದು ಗಮನಕ್ಕೆ ತರಬೇಕಾಗುತ್ತೆ. ಒಂದು ಸರ್ಕ್ಯುಲರ್ನೇ ಹಾಕಿ ಇವರು ಜಿಲ್ಲೆ ಎಲ್ಲ ತಹಸೀಲ್ದಾರರುಗಳಿಗೆ ಅದೆಲ್ಲರಿಗೂ ಒಂದು ಕಾಪಿ ಕೊಡುತ್ತೆ. ಜಿಲ್ಲಾ ಎಲ್ಲ ತಹಸೀಲ್ದಾರರುಗಳಿಗೆ ಅವರು ಏನು ಹೇಳಿದ್ದಾರೆ, ಉಲ್ಲೇಖ 2ರಲ್ಲಿ ಗ್ರಾಮ ಪಂಚಾಯತಿ ಅಧಿನಿಯಮ 93 ಪಂಚಾಯತಿಗೆ ಒಟ್ಟು ಅಧೀನ ಸೂಚನೆ ಆಗಿರುತ್ತದೆ. ಇದನ್ನು ನಿಗದಿಪಡಿಸಿ ಕರೆಕ್ಟಾಗಿ ಮಾಡಿ ಕಳಿಸ್ಕೊಡಿ ಅಂತ ಅವ್ರಿಗೆ ಕಳಿಸ್ಕೊಟ್ಟಿದ್ದಾರೆ. ರಿಸರ್ವೇಷನ್ ಕರೆಕ್ಟಾ ಸರ್? ಇದು ಈ ಪತ್ರ ರಿಸರ್ವೇಷನ್ ಮಾಡಿ ಕಳಿಸ್ಕೊಟ್ಟಿರೋದು. ಇಲ್ಲ ನಾವು ತಹಸೀಲ್ದಾರ್ ಅವ್ರಿಗೆ ಇದೇ ಇಲ್ಲ ಅಂದ್ರಲ್ಲಪ್ಪ, ಯಾಕೆ ಪತ್ರ ಬರೆಯೋಕೆ ಹೋದ್ರು ಅವರು ತಹಸೀಲ್ದಾರಿಗೆ? ಪೂರ್ತಿ DC-ಗೆ ಅಧಿಕಾರ ಇರೋದಾದರೆ ತಹಸೀಲ್ದಾರಿಗೆ ಯಾಕೆ ಬರೆಯೋಕೆ ಹೋದರು? ಏನು ಸರ್ ಕರೆಕ್ಟ್ ಅದನ್ನು ಹೇಳೋದು ಸರ್? ಇದು ಒಂದು ಭಾಗ. ನಿಮಗೆ ಅವರು ಜಿಲ್ಲಾಧಿಕಾರಿಗಳು ನೀವೇ ನಿಗದಿಪಡಿಸಿ ಅಂತ ಕಳಿಸವ್ರೆ. ಏನು ರಿಪ್ಲೈ ಕೊಡದಲೆ ನಮ್ಮನ್ನು ಶಾಸಕರು ಅನ್ನೋದೇ ಗುರುತಿಸೋಕ್ಕಾಗಿಲ್ಲ ಇವರು DC. ಅವನ ಒಂದು ಲೆಟ್ರ್ ಕೊಡ್ತಾನೆ. ಏನು ನನ್ನ ಮನೆ ಕೆಲಸ ಕೊಟ್ಟಿದ್ದೀನಿ ನಾನು ಇದೆಲ್ಲ ಈ ಥರ ಪತ್ರಿಕೆಯಲ್ಲಿ ಕರೆದು ಅದ್ರ ಬದಲು ಹೇಳ್ಬೋದಾಯ್ತಲ್ಲ, ನಮ್ಮನ್ನೇ ಕರೆಸಿ ಏನು ಸರ್ ಯಾತಕ್ಕೋಸ್ಕರ ನನ್ನ ಮೇಲೆಲ್ಲ ಹಿಂಗೆಲ್ಲ ನೀವು ಇದು ಮಾಡ್ತಾಯಿದ್ರಿ, ನನ್ನಿಂದ ಏನಾಗಿದೆ ಕೇಳ್ಬೋದಲ್ಲ ಸರ್ DC ಏನ್ಗೌಡ್ರೆ ಉದಯ್ ಅವರೇ? ಫೋನ್ ಮಾಡಿದ್ರೆ ಫೋನ್ ಯಾಕೆ ಎತ್ತಲಿಲ್ಲ? ಏನು ನಾವು ನನ್ನ ಕೆಲಸಕ್ಕಲ್ಲ, ನನ್ನ ಓಟ್ ಹಾಕಿದ್ದು ನಾನು ಏನು 2,03,000 23,000 ಜನದ ಕೂಲಿ ಆಳು. ನಾನು ಕೂಲಿ ಆಳು. ಆ ಹೊಳೆಸಿಬ್ರು ವಿಧಾನಸಭಾ ಕ್ಷೇತ್ರದ ಕೂಲಿ ಆಳು ನನಗೆ ಫೋನ್ ಎತ್ತಿದ್ರೂ ಅಷ್ಟು ದುರಂಕಾರನ ಹೇಳಿ ಜಿಲ್ಲಾ ಮಿನಿಸ್ಟ್ರಿಗೆ ಈ ಥರ ನಡ್ಕೊಂಡಿದ್ರು ಅವ್ರು ಶಾಸಕರಾಗಿ ಅವ್ರು ಸುಮ್ಮನೆ ಕೂತ್ಕೊಳ್ಳಾರ? ಹಾಸನ ಜಿಲ್ಲೆಯಲ್ಲಿ ರೈತರ ಕೃಷಿ ಜಮೀನುಗಳಿಗೆ ನೀರು ಒದಗಿಸುವ ಮಹತ್ವದ ಏತ ನೀರಾವರಿ ಯೋಜನೆಯೊಂದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ವರ್ಷಗಳಿಂದ ಸ್ಥಗಿತಗೊಂಡಿರುವ ಆರೋಪ ಕೇಳಿಬಂದಿದೆ. ಹಾಸನ ತಾಲೂಕಿನ ಸಾಲ್ಗಾಮೆ ಹೋಬಳಿಯ ಕ್ಯಾತನಹಳ್ಳಿ ಏತ ನೀರಾವರಿ ಯೋಜನೆಗೆ ಇದೀಗ ಗ್ರಹಣ ಹಿಡಿದಂತಾಗಿದೆ. ಯಗಚಿ ಜಲಾಶಯದಿಂದ ಸಾಲ್ಗಾಮೆ ಹೋಬಳಿಯ ಗ್ರಾಮಗಳಿಗೆ ನೀರು ಒದಗಿಸುವ ಉದ್ದೇಶದಿಂದ ಆರಂಭಿಸಲಾಗಿದ್ದ ಈ ಯೋಜನೆಯಿಂದ 29 ಹಳ್ಳಿಗಳ 58 ಕೆರೆಗಳನ್ನು ತುಂಬಿಸಿ ಸುಮಾರು 5,685 ಎಕರೆ ಕೃಷಿ ಪ್ರದೇಶಕ್ಕೆ ನೀರು ಒದಗಿಸುವ ಗುರಿ ಹೊಂದಲಾಗಿತ್ತು. ಆದರೆ 2015ರಲ್ಲಿ 2 ಹಂತಗಳ ಕಾಮಗಾರಿ ಪೂರ್ಣಗೊಂಡಿದ್ದರು. ಇಂದಿಗೂ ಕಾಲುವೆಗಳಲ್ಲಿ ನೀರು ಹರಿಸಿಲ್ಲ ಎನ್ನುವುದು ರೈತರ ಆರೋಪ.
ಕಾಮಗಾರಿ ಪೂರ್ಣಗೊಂಡು ಬರೋಬ್ಬರಿ 10 ವರ್ಷ ಕಳೆದರೂ ಯೋಜನೆಯ ಪ್ರಯೋಜನ ಮಾತ್ರ ರೈತರಿಗೆ ಸಿಕ್ಕಿಲ್ಲ. ಇತ್ತ 3ನೇ ಹಂತದ ಕಾಮಗಾರಿಯು ಅರ್ಧಕ್ಕೆ ನಿಂತು ಹೋಗಿದೆ. ಒಂದು ಕಡೆ ಉಳಿದ ಕಾಮಗಾರಿ ಪೂರ್ಣಗೊಳಿಸುತ್ತಿಲ್ಲ, ಮತ್ತೊಂದೆಡೆ ಈಗಾಗಲೇ ಪೂರ್ಣಗೊಂಡಿರುವ 2ನೇ ಹಂತದ ಕಾಮಗಾರಿಗೂ ನೀರು ಹರಿಸುತ್ತಿಲ್ಲ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಳನೆಷ್ಟು 50 ಕೋಟಿ, ಚಂದ್ರಾಪಟ್ಟ 50 ಕೋಟಿ, ಮಿಷನ್ ನೋಡಿದ್ರೆ 15 ಕೋಟಿ ಯೋಜನೆ ಬಂದ್ಬಿಟ್ಟು ಇದು ಯಗಚಿ ಏತ ನೀರಾವರಿ ಅಂತ ಹಂತ 1, ಹಂತ 2, ಹಂತ 3 ಇದೆ. ಇದು 2001ರಲ್ಲಿ ಸ್ಟಾರ್ಟ್ ಆಗಿ 2013-14ರಲ್ಲಿ ಪೂರ್ಣಗೊಂಡಿದೆ ಕಾಮಗಾರಿ. ಆದ್ರೆ ಇದುವರೆಗೂ ನೀರು ಹರಿಸುವಂತ ಯೋಜನೆ ಆದ್ರೆ ಇದುವರೆಗೂ ಪೂರ್ಣಗೊಂಡಿದ್ರು ಸಹ ಇದುವರೆಗೂ ಜನಪ್ರತಿನಿಧಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು ಯಾರು ಇಂಥ ಕೆಲಸಕ್ಕೆ ಬಂದಿಲ್ಲಿ ನೀರ್ ಬಿಡಿಸ್ಕೊಟ್ಟ ವ್ಯವಸ್ಥೆ ಮಾಡಿಲ್ಲ. ಸೆಟಪ್ ಆಗಿ ಸರ್ 2015 ಸೆಟಪ್ ಆಯ್ತು, ಎಲ್ಲ ಫುಲ್ ಫಿಟ್ಟಿಂಗ್ ಆಯ್ತು, TC ಆಗಿರ್ಬೋದು, ಮೋಟರ್ ಆಗಿರ್ಬೋದು, ಎನಿವನ್ ಎಲ್ಲ ರೆಡಿ ಆಗಿದೆ. ಆದ್ರೆ ಏನ್ ಮಾಡೋದಿಲ್ಲಿ ಯಾರು ಇದುವರೆಗೂ ಬಂದ್ಬಿಟ್ಟು ಶಂಕುಸ್ಥಾಪನೆ ಯಾವ್ದೋ ಕಾಲದಲ್ಲಿ ಆಗಿದೆ, ಈ ಉದ್ಘಾಟನೆಗೂ ಬರ್ತಾ ಇಲ್ಲ. ಇಲ್ಲಿ ಕೆಲಸಗಳ ಇನ್ನೇನ್ ಸ್ವಲ್ಪ ಸಣ್ಣ ಪುಟ್ಟ ಏನ್ ಕೆಲಸ ಇದೆ ಅದನ್ನು ಸಹ ಮಾಡ್ಕೊಡ್ತಾ ಇಲ್ಲ. ಅವರು ಮನವಿ ತಗೊಳ್ದಲೇನೆ DC ಮೇಡಮ್ ಆಗಿರ್ಬೋದು, ತಹಶೀಲ್ದಾರ್ ಆಗಿರ್ಬೋದು, MLA MP ಮಿನಿಸ್ಟರ್ ಆಗಿರ್ಬೋದು, ಈಗ ಉಸ್ತುವಾರಿ ಮಂತ್ರಿ ಇವರೇ ಆಗಿದ್ದಾರೆ, ಶಿವಲಿಂಗೇಗೌಡರು ಆಗಿದ್ದಾರೆ, ಅವ್ರ ಗಮನಕ್ಕೂ ತಗೊಬರ್ತೀವಿ. ಇದನ್ನ ಪರಿಗಣಿಸದೇ ಇದ್ರೆ ಏನಿದು ಪೂರ್ಣಗೊಂಡಿದೆ 2ನೇ ಅಂತ ಕಡದಳ್ಳಿ ಗಡಿ NH ಹೈವೇ ಅಲ್ಲಿ ಉಗ್ರ ಹೋರಾಟ ಮಾಡ್ತೀವಿ. ಇಡೀ ಸಾಲ್ಗಾಮಿ ಹೋಬಳಿ ಸ್ಟ್ರೈಕ್ ಮಾಡ್ತೀವಿ, ಧರಣಿ ಕೂರ್ತೀವಿ, ಎಲ್ಲೆಲ್ಲಿ ಸಂಬಂಧಪಟ್ಟ ಅಧಿಕಾರಿಗೆ ನಾವು ಮನವಿ ಕೊಡ್ತೀವಿ ಇಂಥ ದಿನ ಕೂರ್ತೀವಿ ಅಂತ ದೊಡ್ಡ ಮಟ್ಟದಲ್ಲಿ. ಈ ಬಿಡದಿ ಭಾಗದಲ್ಲೆಲ್ಲ ಯಾವ ರೀತಿ ಈಗ ರೈತರುಗಳು ಹೋರಾಟ ಕೇಳಿದ್ದಾರೆ, ನಮ್ಮ ಸಾಲ್ಗಾಮಿ ಹೋಬಳಿ ಇದೇ ರೀತಿ ನಾವು ನಿಜವಾಗ್ಲೂ ಖಂಡಿತವಾಗೂ ನಾವು ಈ ಕೆಲಸ ಮಾಡೇ ತಿರ್ತೀವಿ. ಇವಾಗ ಸ್ಟಾರ್ಟ್ ಆಗಿದೆ ಈ ಹೋರಾಟ, ಕೊನೆ ಗಂಟೆ ಇದು ನೀರ್ ತರ ಗಂಟೆ ನಾವು ಬಿಡಲ್ಲ, ತಂದೆ ತರ್ತೀವಿ. ನೀರಾವರಿ ಯೋಜನೆ ಮಾಡಿರೋದು ನಮ್ಮ ರೈತರಿಗೆ 7,000 ಹೆಕ್ಟೇರ್ ನೀರಿಗೆ ನಮ್ಮ ಬೆಳೆ ಬೆಳೆಯಕ್ಕೆ ಅನುಕೂಲ ಮಾಡ್ಕೊಡ್ಲಿ ಅಂತ ಮಾಡಿ ಇವತ್ತು ಕೋಟ್ಯಾಂತರ ಗಟ್ಲೆ ಬಂಡವಾಳ ಮಾಡಿ ಮಿಷಿನ್ಗಳು ಇವು ಯೋಜನೆ ಮಾಡಿ ಸರ್ಕಾರ ಇಷ್ಟೆಲ್ಲ ದುಡ್ಡು ವೆಚ್ಚ ಮಾಡಿ ಸರ್ ಇಲ್ಲಿವರೆಗೂ ಕೆರೆ ಕಟ್ಟೆ ತುಂಬಿಸೋದಾಗಿರೂ ಮಾಡಿಲ್ಲ. ಅಟ್ಲೀಸ್ಟ್ ಜನಗಳು ರೈತರಿಗಾದ್ರೂ ಅನುಕೂಲನಾರು ಮಾಡ್ಕೊಟ್ಟಿಲ್ಲ. ಸರ್ಕಾರ ಎಚ್ಚೆತ್ಕೊಂಡು ಇದಕ್ಕೆ ಮಾಡ್ಕೊಡ್ಬೇಕು ಅಂತ ನಾವು ಹಲವಾರು ಬಾರಿ ಹೋಗಿ ಮನವಿ ಕೊಟ್ಟು ಬಂದಿದ್ದೀವಿ ಸರ್. ರೈತರ ಸಂಘದಿಂದ ಇವರು ಮನ್ಗಂಡು ಬಂದು ನಮ್ಮ ರೈತರಿಗೆ ಅನುಕೂಲ ಮಾಡ್ಬೇಕು ಅಂತ ಕೇಳ್ಕೊಂಡು ತುಂಬಾ ಅನುಕೂಲ ಆಗುತ್ತೆ. ದನ ಕರುಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ ತುಂಬಾ ಅನುಕೂಲ ಆಗುತ್ತೆ ಸ್ವಾಮಿ. ದಯಮಾಡಿ ಇದೊಂದ ಜಿಲ್ಲಾಧಿಕಾರಿಗಳು ಗಮನಕ್ಕೆ ತಗೊಂಡು ಬಂದು ನೋಡಿ ಅವರು ಮಾಡ್ಕೊಡ್ಬೇಕು. ನೀರು, ನಾಲೆ, ಪಂಪ್ ಸೇರಿದಂತೆ ಅಗತ್ಯ ವ್ಯವಸ್ಥೆಗಳು ಸಿದ್ಧವಾಗಿದ್ದರೂ ಯೋಜನೆಗೆ ಚಾಲನೆ ನೀಡುತ್ತಿರುವುದು ರೈತರ ಅಸಮಾಧಾನಕ್ಕೆ ಕಾರಣವಾಗಿದೆ. ಕನಿಷ್ಠ ಈಗಾಗಲೇ ಕಾಮಗಾರಿ ಪೂರ್ಣಗೊಂಡಿರುವ ಪ್ರದೇಶದಲ್ಲಾದರೂ ನೀರು ಹರಿಸಿ ಎಂದು ರೈತರು ಒತ್ತಾಯಿಸಿದ್ದಾರೆ. ಯೋಜನೆಗೆ ಬಳಸಲಾಗಿರುವ ಯಂತ್ರೋಪಕರಣಗಳು ಕೂಡ ಬಳಕೆಯಾಗದೆ ತುಕ್ಕು ಹಿಡಿಯುವ ಹಂತಕ್ಕೆ ತಲುಪಿವೆ. ಸುಮಾರು 2 ಕೋಟಿ ರೂಪಾಯಿ ವಿದ್ಯುತ್ ಬಿಲ್ ಬಾಕಿ ಇರುವ ಕಾರಣ ಯೋಜನೆಗೆ ಚಾಲನೆ ನೀಡಲು ವಿಳಂಬವಾಗುತ್ತಿದೆ ಎಂದು ಅಧಿಕಾರಿಗಳು ಹೇಳುತ್ತಿದ್ದಾರೆ ಎನ್ನಲಾಗಿದೆ. ಇದರಿಂದ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳ ವಿರುದ್ಧ ರೈತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 10 ವರ್ಷಗಳಿಂದ ಯೋಜನೆ ಪೂರ್ಣಗೊಂಡಿದ್ದರೂ ನೀರು ಹರಿಸದಿರುವುದಕ್ಕೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಎಂದು ಆರೋಪಿಸಿರುವ ರೈತರು ಕೂಡಲೇ ಯೋಜನೆಗೆ ಚಾಲನೆ ನೀಡಿ ಕೆರೆಗಳಿಗೆ ನೀರು ತುಂಬಿಸುವಂತೆ ಆಗ್ರಹಿಸಿದ್ದಾರೆ. ಇಲ್ಲವಾದಲ್ಲಿ ಹಾಸನ ರೈತ ಸಂಘಟನೆ ವತಿಯಿಂದ ಉಗ್ರ ಹೋರಾಟ ನಡೆಸುವ ಎಚ್ಚರಿಕೆ ನೀಡಿದ್ದಾರೆ. ಅಂತ ಸರ್ 25 ವರ್ಷದಿಂದ ಕೊಡಬೇಕಾಯ್ತು, 20 ವರ್ಷದಿಂದ. ಆದ್ರೆ ಈ ಯೋಜನೆ ಯಾಕಪ್ಪ MLAಗಳಿಗೆ, ಮಿನಿಸ್ಟರ್ಗಳಿಗೆ, ಸರ್ಕಾರಕ್ಕೆ, ಜಿಲ್ಲಾ ಆಡಳಿತಕ್ಕೆಲ್ಲ ಗೊತ್ತಿದೆ, ಯಾಕೆ ಮುಚ್ಚಿಟ್ಟಿದ್ರು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಹೇಳ್ತಾ ಇದೀವಿ ಅಂದ್ರೆ ಗಣಸಿ ಶ್ರೀರಾಮ್ ಗೆದ್ದು ಎಷ್ಟು ವರ್ಷ ಆಯ್ತು, ಗಣಸಿನಿ ಅವ್ರು ತಂದಂತ ಯೋಜನೆ ಇದು. ಅವ್ರ ಬಗ್ಗೆ ನಾವು 3 ಪಾರ್ಟಿ ಸುದ್ದಿನೂ ಹೇಳಲ್ಲ. ಆದ್ರೆ ಈಗಿರೋಂಥ MLAಗಳು ಇದು ಮುಂದುವರ್ಸ್ಬೇಕಾಯ್ತು. ಯಾಕೆ ಹೊರಿಸ್ಲಿಲ್ಲ? ಕಾರಣ ಏನು? ಕಾರಣ ಏನು? ನಮ್ಗೆ ಅದು ನೋಡಿ, 1 ವರ್ಷ ಆಯ್ತು ನಾವು ಚಳವಳಿ ಶುರು ಮಾಡಕ್ಕಾಗಿ. ನೀರ್ ಬೇಕಾದಷ್ಟಿದೆ, ನಾವು ಕೈಲಿ ಇಡ್ಕೆಬಿಟ್ಟು ಬೆಣ್ಣೆಯ ಊರೆಲ್ಲ ಹುಡುಕ್ತಾ ಇದೀವಿ, ಆಯ್ತಾ? ಹಂಗಾಗಿ ಬರೀ 2 ಕೋಟಿ ರೂಪಾಯಿ ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತ ಇವ್ರು ಸುಳ್ಳು ಹೇಳ್ತಾರೆ. ಇದು ಯಾರೋ MLA ಹೇಳ್ಕೊಡ್ತಾ ಇರೋದು, ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತ ಹೇಳಿ.
ಹಂಗಾದ್ರೆ ಜನ ಹತ್ರಕ್ಕೆ ಬರಕ್ಕಿಲ್ಲ ಅಂತೇಳಿ. ಆದ್ರೆ ಒಳನರಸೀಪುರ 50 ಕೋಟಿ ಇದೆ, ಚಂದ್ರಾಪಟ್ಟಣ 50 ಕೋಟಿ ಇದೆ, ಅಲ್ಲಿ ಕರೆಂಟ್ ವಿದ್ಯುತ್ ಶಕ್ತಿ ಓಡ್ತಲೇ ಇದೆ. ಇದ್ಯಾಕೆ ಕೊಡ್ತಾ ಇಲ್ಲ? ಕಾರಣ ಏನು? ಅದಕ್ಕೆ ಕಾರಣ ಇಲ್ಲೇ ರೈತರದೇ ವಿಫಲ ಅನ್ನೋ ಕಾರಣ. ಸರ್ ಏನಿಲ್ಲ ಸರ್, ಅವ್ರು ಎಲೆಕ್ಷನ್ ಬಂದಾಗ ಒಂದು ಇಟಾಚಿ ತಂದು ನಿಲ್ಲಿಸ್ತಾರೆ, ಓಟ್ ಹಾಕಿಸ್ಕೊತಾರೆ, ಬೆಳಿಗ್ಗೆ ಕ್ಲೋಸ್ ಮಾಡ್ತಾರೆ. ಅವ್ರದ್ದು ಅದೇ ಗುರಿ ಬಿಟ್ಟು ಈಗ ಸೇಮು ಒಬ್ಬರು ಹಿರಿಯ ರಾಜಕಾರಣಿ ಹಾಸನ ಜಿಲ್ಲೆಯಲ್ಲಿ ದೊಡ್ಡ ಹುದ್ದೆಲಿದ್ದಂತರು ಅವ್ರು ಏನ್ ಮಾಡ್ತಾರೆ, ನೋಡ ರೋಡ್ ಕೆಲಸ ಮಾಡ್ಬಾರ್ದು, ಹಂಗೆ ಆಡ್ ಬಿದ್ದಿರ್ಬೇಕು, ಅವ್ರು ಸಾಯೋವರೆಗೂ ನಮ್ ನೆನಿತಾ ಇರ್ಬೇಕು, ಲಾಸ್ಟ್ಗೆ ಮಾಡ್ಬೇಕು, ಆ ತರ ಕಾರ್ಯಕ್ರಮ ಇವರವೆಲ್ಲ. ಎಲ್ಲರೂ ಎಲ್ಲಾ ರಾಜಕಾರಣಿಗಳು 3 ಪಕ್ಷನೂ ಸರ್ ಒತ್ತಾಯ ಅಲ್ಲ ಸರ್. ನಾಳೆ ಉದ್ಘಾಟನೆ ಆಗ್ಬೇಕು, ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ಜಿಲ್ಲಾಧಿಕಾರಿಗಳು ಇವ್ರು ಬಂದ್ಮೇಲೆ ಇಲ್ಲಿ ಕಂಡುಬಿಟ್ಟಿರೋದು. ನಮ್ ಹೋರಾಟನೇ, ನಾವು ನೀರ್ ಹೋಗೋವರೆಗೂ ನಮ್ ಹೋರಾಟ ಹಗಲು ರಾತ್ರಿ. ಇಡೀ ಸಾಲ್ಗಾಮಿ ಹೋಬಳಿ ರೈತರು ಈಗ ಎಚ್ಚರಿಕೆ ಆಗ್ತಾ ಇದಾರೆ, ಆಯ್ತಾ? ಹಂಗಾಗಿ ಇದು ನಾವು ಇಲ್ಲಿಗೆ ಕೈ ಬಿಡಲ್ಲ, ನಾವು ಗೆದ್ದೆ ಹೊರಗೆ ಹೋಗೋದು. ಈ ಯೋಜನೆ ನಿಜವಾಗ್ಲೂ ಬರೀ 2 ನಿಮಿಷದ ಕೆಲಸ. ಇವರು ಹೊಸ ಸ್ಕೀಮ್ಗಳು ಮಾಡ್ತಾರೆ ದುಡ್ಡನ್ನ ಹೊಡೆಯೋದಿಕ್ಕೆ. ಈಗ ಉಪಯೋಗ ಆಗಿದೆ ರೈತರಿಗೆ, ಉಪಯೋಗ ಆಗಂತ ಸ್ಕೀಮ್ ಮಾಡ್ಲಿ. ಹಿಂದೆ ಇದ್ದ ಒಬ್ರು ಅಭಿವೃದ್ಧಿ ಮಾಡೋದ್ರಂತ ಆಸ್ಥಾನ, ಇಡೀ ಆಸ್ಥಾನ ಅಭಿವೃದ್ಧಿ ಅಧಿಕಾರ ಒಬ್ರು ಈ ಯೋಜನೆ ಮೂಲ ಶಂಕುಸ್ಥಾಪನೆ ಮಾಡಿದ್ರಪ್ಪ. ಅವ್ರ ಕ್ಷೇತ್ರ ಹೋಗ್ಬಿಡ್ತಲ್ಲ, ಇದು ಮರ್ತೋತು. ಇನ್ನೊಬ್ರು ಈ ಕ್ಷೇತ್ರದಲ್ಲಿ ಅವ್ರ ಅಪ್ಪ 4 ಸರಿ ML ಆಗಿದ್ದಾರೆ, ಅಲ್ಲಿ ML ಆಗಿದ್ದಾರೆ. ಅವ್ರಿಗೆ ಇದ್ರ ಬಗ್ಗೆ ಗಮನ ಇರ್ಬೇಕಾಯ್ತು. ಈಗ DC ನಿಜವಾಗ್ಲೂ ನಾವ್ ನೆನಿಬೇಕಾಗತ್ತೆ. ರೈತರನ್ನ ಕಣ್ಮಣಿ ಅಂತಾರ ದೋಷಣೆ ಮಾಡ್ತಾರೆ ಇವರು. ಸರ್ ಯಾರ ರಾಜಕಾರಣ ಎಲ್ಲಾರು ಮಾಡ್ಕೊಳ್ಳಿ, ಇವತ್ತು ಇಂಥ ನೀರಾವರಿಗಳನ್ನ ಅತಿ ಶೀಘ್ರದಲ್ಲಿ ಆಗ್ಬೇಕಾಗಿತ್ತು. ಇಲ್ಲಿಂದ ನೀವು 500 ಕಿಲೋಮೀಟರ್ ನೀರು ತಗೊಂಡು ಹೋಗ್ತೀನಿ ಅಂತ ಬಕ್ಕೊಂಡು ಹೋಗ್ತಿರಲ್ಲ, ಬಂದಿರೋ ನೀರ್ ಕೊಡಿ ಸ್ವಾಮಿ ನಮ್ಗೆ, ನಮ್ ಪಾಲಿನ ನೀರ ನಾವು ಅಟ್ಲೀಸ್ಟ್ ಬದುಕೇತೀವಿ. ಹಾಸನ ತಾಲೂಕಲ್ಲಿ ಉಳಿದಿರೋ ಸಾಲ್ಗಾಮಿ ಹೋಬಳಿ ಒಂದೇ, ಅದನ್ನು ಮುಗಿಸ್ಬೇಡಿ. ಇಡೀ ಆಸ್ಥಾನ ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡಿ ಮುಗಿಸ್ತಿದ್ರು. ಸಾಲ್ಗಾಮಿ ಹೋಬಳಿಗೆ ನೀರು ಕೊಡದಲ್ಲೇ ಬರ ಅಂತ ಸತ್ತೋದ್ರೆ ಅದನ್ನು ಮಾರ್ಕೋಬಹುದು ಅನ್ನೋದೇ ನಮ್ಮ ರಾಜಕಾರಣಿಗಳಿಗೆ ಬಂದಿದೆಯೋ ಅನ್ನೋ ಗೊತ್ತಿಲ್ಲ. ಅದಕ್ಕೆ ನಾವು ಬಿಡೋದಿಲ್ಲ. ಮೋತಣ್ಣನ ನೇತೃತ್ವದಲ್ಲಿ ಸಜ್ಜಾಗಿದ್ವಿ. ಈ ಮುಂದಿನ ವಾರದಲ್ಲಿ ನೋಡಿ, ಉಸ್ತುವಾರಿ ಸಚಿವರು ಬಾರಿ ಇದ್ರ ಬಗ್ಗೆ ನೀರಾವರಿ ಬಗ್ಗೆ ಇರುವುದು, ರೈತರ ಬಗ್ಗೆ ಭಾರಿ ಕಾಳಜಿ ಇದೆ. ಅವ್ರಿಗೆ ಗೊತ್ತು ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂತ. ಇವತ್ತು ಅಂದಿನ ಕೆರೆಯಿಂದ ಸತ್ಯವಂಗುಳದ ಕೆರೆಗೆ ನೀರ್ ತಗೊಂಡೋಕೆ ಚಾಲನೆ ಇತ್ತಂತೆ. ಅದೇ ಚಾಲನೆ ದಿವಸ ನಮಗ್ ಕೊಡ್ಬೇಕು ಅನ್ನೋ ನಮ್ಮ ಉದ್ದೇಶ. ಹಾಸನಕ್ಕೂ ನೀರ್ ಕೊಡ್ಲಿ, ಇಲ್ಲಿಗೂ ನೀರ್ ಕೊಡ್ಲಿ, ನಮ್ ನೀರ್ನ ನಮಗೆ ಸದುಪಯೋಗ ಪಡಿಸ್ಕೊಂಡು ಇವತ್ತು ಉಸ್ತುವಾರಿ ಸಚಿವರು ಒಂದು ಒಳ್ಳೆ ಒಂದು ಹೆಸರು ತಾಳ್ಲಿ. ಇಲ್ಲ ಅಂದ್ರೆ ಅವ್ರಿಗೂ ನಾವು ಶಾಲು ಯಾರಿಗೂ ಬಿಟ್ಟಿಲ್ಲ ಸರ್. ಇದು ನ್ಯಾಯಯುತವಾಗಿ ನಡೆಯುತ್ತೆ. ತಪ್ಪು ಮಾಡಿದವರಿಗೆ ತಿದ್ದಿ ಹೇಳುತ್ತೆ, ಸರಿ ಪಡಿಸುವಂತನ ಶಕ್ತಿಯುತವಾಗಿ ಹೇಳಂತ ನಂಜುಂಡಸ್ವಾಮಿ ಅವರು ಕಳಿಸ್ಕೊಟ್ಟವ್ರೆ. ಹಾಗಾಗಿ ಮುಂದಿನ ವಾರದಲ್ಲಿ ನೀರ್ ಏನಾರು ಕೊಡ್ಲಿಲ್ಲ ಆದ್ರೆ ಕಡದ್ರಳ್ಳಿ ಹೈವೇ ಬಂದ್ ಮಾಡ್ತೀವಿ, ಕೂತ್ಕೋತೀವಿ, ಉಗ್ರ ಹೋರಾಟದಲ್ಲಿ ನೀರ್ ಪಡೆದೇ ತೀರ್ತೀವಿ ಅನ್ನೋದು. ಹಾಸನ ನಗರದ ಸಮೀಪ ಬಿ ಕಾಟಹಳ್ಳಿ ವ್ಯಾಪ್ತಿಯ SBM ಕಾಲೋನಿ ಬಳಿ ನಂದಿನಿ ಬಡಾವಣೆಯ ಪ್ರಮುಖ ಸಂಪರ್ಕ ರಸ್ತೆಯನ್ನು ಖಾಸಗಿ ವ್ಯಕ್ತಿಯೊಬ್ಬರು JCB ಬಳಸಿ ಬಗೆದು ಸಾರ್ವಜನಿಕರ ಸಂಚಾರಕ್ಕೆ ಅಡ್ಡಿಪಡಿಸಿದ್ದಾರೆ ಎಂದು ಆರೋಪಿಸಿರುವ ಸ್ಥಳೀಯ ನಿವಾಸಿಗಳು ಈಗಾಗಲೇ ಒಂದು ದಿನದ ಅಹೋರಾತ್ರಿ ಧರಣಿ ಕೂಡ ಮಾಡಿ ಸಂಬಂಧಪಟ್ಟವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಇಂದು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಇದೇ ವೇಳೆ ನಿವಾಸಿಗಳಾದ ಬಾಲಚಂದ್ರ, ಉಜ್ವಲ್ ಕುಮಾರ್, ಜ್ಞಾನೇಶ್ವರಿ ಹಾಗೂ ಇತರರು ಮಾಧ್ಯಮದೊಂದಿಗೆ ಮಾತನಾಡಿ, ನಗರದ ಸಮೀಪ ಇರುವ SBM ಕಾಲೋನಿಯ ಗಣಪತಿ ದೇವಸ್ಥಾನದಿಂದ ನಂದಿನಿ ಲೇಔಟ್, ಟೀಚರ್ಸ್ ಕಾಲೋನಿ, 2ನೇ ಹಂತ, ಶರಾವತಿ ಲೇಔಟ್ ಹಾಗೂ ಹೆಲ್ತ್ ಲೇಔಟ್ಗಳಿಗೆ ಸಂಪರ್ಕ ಕಲ್ಪಿಸುವ ಪ್ರಮುಖ ರಸ್ತೆ ಇದು. ಈ ರಸ್ತೆಯ ಮೂಲಕ ಪ್ರತಿದಿನ ಸಾವಿರಾರು ಸಾರ್ವಜನಿಕರು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ವಯೋವೃದ್ಧರು ಸಂಚರಿಸುತ್ತಿದ್ದಾರೆ ಎಂದರು. ಹೆಲ್ತ್ ಲೇಔಟ್ ಕ್ರಾಸ್ನಿಂದ ಮುಂದಿನ ಭಾಗದಲ್ಲಿ ಹಾಳಾಗಿದ್ದ ರಸ್ತೆಗೆ
ಹೊಸದಾಗಿ ಸಿಮೆಂಟ್ ರಸ್ತೆ ನಿರ್ಮಾಣ ಕಾಮಗಾರಿ ಆರಂಭವಾಗಿತ್ತು. ಈ ಸಂದರ್ಭದಲ್ಲಿ ನಂದಿನಿ ಬಡಾವಣೆಯ ಆರಂಭವಾದ ಭಾಗದಲ್ಲಿ ಜಮೀನಿನ ಮಾಲೀಕ ಎಂದು ಹೇಳಲಾಗಿರುವ ಸ್ವಾಮಿ ಎಂಬುವರು ರಸ್ತೆ ತಮ್ಮ ಜಮೀನಿನಲ್ಲಿದೆ, ನಮಗೆ ಪರಿಹಾರ ಬಂದಿರುವುದಿಲ್ಲ ಎಂದು ಹೇಳಿ ಜೆಸಿಬಿ ಮೂಲಕ ರಸ್ತೆಯನ್ನು ಹಾಕಿದ್ದು ಹಾಳುಪಡಿಸಿದ್ದಾರೆ ಎಂದು ನಿವಾಸಿಗಳು ಆರೋಪಿಸಿದರು. ವಿರುದ್ಧ ಮಾಡಿದ್ರೆ 1200 ಮನೆ ಇದೆ ಸರ್. 1200 ಮನೆಗೂ ಅದು ಒಂದೇ ರಸ್ತೆ ಲೇಔಟ್ ಮಾಡ್ಕೊಡ್ಬೇಕಂತೆ. ಲೇಔಟ್ ಮಾತ್ರ ರಸ್ತೆ ಬಿಡ್ತೀನಿ, ಇಲ್ಲ ನಂಗೆ ಬಿಡೋದಿಲ್ಲ. ಇದೆ ಇದನ್ನ ವಿಸಿಟ್ ಮಾಡಿ ಕಮಿಷನರ್ಗೆ ಮತ್ತೆ ಕಾರ್ಗಳು ಮನೆ ಹತ್ರ ಬ್ಲಾಕ್ ಆಗ್ಬಿಟ್ಟಿದ್ದಾವೆ, ಆಚೆ ಕಡೆ ತೆಗಿಯಕ್ಕಾಗ್ತಿಲ್ಲ ಕಾರ್ಗಳು. ಓಡಾಡಕ್ಕಾಗಲ್ಲ, ಆ ಥರ ಬಂದ್ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದ ಕ್ಷೇಮಾಭಿವೃದ್ಧಿ ಸಂಘದ ಹಾಗೂ ನಂದಿನಿ ಬಡಾವಣೆ ಕ್ಷೇಮಾಭಿವೃದ್ಧಿ ಸಂಘದ ನಿವಾಸಿಗಳಾದ ಮಹಾದೇವ್, ಸುರೇಶ್, ನಂದಾಮಣಿ, ಪ್ರದೀಪ್ ಕುಮಾರ್, ಕುಮರೇಗೌಡ, ಮಂಜೇಗೌಡ, ಸತೀಶ್, ಬೋರೇಗೌಡ, ತಿಮ್ಮೇಗೌಡ, ರವಿಕುಮಾರ್ ಇತರರು ಉಪಸ್ಥಿತರಿದ್ದರು. ಬರದ ಆತಂಕದ ನಡುವೆಯೇ ಬಿಳಿಸುಳಿ ರೋಗದ ಬಾಧೆ ಹಾಸನ ಜಿಲ್ಲೆಯ ರೈತರನ್ನ ತೀವ್ರ ಸಂಕಷ್ಟಕ್ಕೆ ತಳ್ಳಿದ್ದು ಸುಮಾರು 70,000 ಹೆಕ್ಟೇರ್ ಪ್ರದೇಶದಲ್ಲಿನ ಬೆಳೆ ಹಾನಿಯಾಗಿದೆ ಎಂದು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಂ ಶಿವಲಿಂಗೇಗೌಡ ತಿಳಿಸಿದ್ದಾರೆ. ರೈತರಿಗೆ ಸೂಕ್ತ ಪರಿಹಾರ ಮತ್ತು ಬೆಳೆ ವಿಮೆ ದೊರಕಿಸುವ ನಿಟ್ಟಿನಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಗಮನ ಸೆಳೆಯಲಾಗುವುದು ಎಂದರು. ಇನ್ನು ಜಿಲ್ಲಾಧಿಕಾರಿ ಕೆ ಲತಾಕುಮಾರಿ ತಪ್ಪು ಮಾಡಿದರೆ ದಾಖಲೆ ಸಮೇತ ತನಿಖೆಗೆ ಒಳಪಡಿಸಲಿ ಎಂದು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಹೇಳಿಕೆಗೆ ತಿರುಗೇಟು ನೀಡಿದ್ದಾರೆ. ಕುಡಿಯೋ ನೀರಿಗೆ ಅಭಾವದ ಸಮಸ್ಯೆಯಲ್ಲಿ ಇವತ್ತು ಅನೇಕ ಏತ ನೀರಾವರಿಗಳಿಂದ ನೀರನ್ನು ಕುಡಿಯೋ ನೀರಿಗೋಸ್ಕರ ಕೊಡಬೇಕು ಅಂತ ಹಾಸನ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪ್ರಮುಖವಾದಂಥ ಯೋಜನೆಗಳಲ್ಲಿ ಹಂದಿಕೆರೆ ಏತ ನೀರಾವರಿ ಯೋಜನೆಯಿಂದ ಹಾಸನ ನಗರಕ್ಕೆ ಸತ್ಮಂಗಲ ಕೆರೆ ಮತ್ತು ಚನ್ನಪಟ್ಟಣ ಕೆರೆಗೆ ನೀರನ್ನು ಹರಿಸ್ತಕ್ಕಂಥ ಒಂದು ಏತ ನೀರಾವರಿ ಯೋಜನೆ ಏನಿತ್ತು, ಇದು ಕೇವಲ 39 ಲಕ್ಷ ರೂಪಾಯಿಗಳ ಪರಿಹಾರವನ್ನು ರೈತರಿಗೆ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಆ ಯೋಜನೆಯಿಂದ ನೀರನ್ನು ಹೊಡಿಲಿಕ್ಕೆ ಆಗ್ತಾಯಿಲ್ಲ ಅಂತಕ್ಕಂಥ ಒಂದು ವಿಚಾರ ಏನು ನಮ್ಮ ಗಮನಕ್ಕೆ ಬಂತು. ಆ ಸಂದರ್ಭದಲ್ಲೇ ಇದನ್ನು ನಾನೇ ಖುದ್ದು ಹೋಗಿ ಆ ರೈತರನ್ನು ಕಂಡು ರೈತರ ಹೊಲಕ್ಕೆ ಹೋಗಿ ಅವರಿಗೆ ಪರಿಹಾರವನ್ನು ಕೊಟ್ಟು ಇದನ್ನು ಚಾಲನೆ ಕೊಟ್ಟು ಬರಬೇಕು ಅಂತೇಳಿ ಇವತ್ತು ಬಂದು ತಾವು ಎಲ್ಲ ಬಂದಿದ್ರಿ. ಅಲ್ಲಿ ಆ ಕೆಲಸನ ಮಾಡಿ ಇವತ್ತು ಕೆಲಸಕ್ಕೆ ಚಾಲನೆ ಕೊಟ್ಟು ಬಂದಿದ್ದೀವಿ. ಇನ್ನೂ ಅನೇಕ ಏತ ನೀರಾವರಿ ಯೋಜನೆಗಳು ಈ ರೀತಿ ಇದ್ದಾವೆ. ಅದನ್ನು ಪೂರ್ಣಗೊಳಿಸ್ತಕ್ಕಂಥದ್ದಕ್ಕೆ ಮುಂದಿನ ಸಾರಿ, ಈ ಸಾರಿ ಆಗದೇ ಇದ್ರೂ, ಈ ಸಾರಿ ಮಳೆ ಆಗಿಲ್ಲ ಆಗದೇ ಇದ್ರೂ ಕೂಡ ಈ ಸಾರಿ ಎಗ್ಚಿ ತುಂಬಿದೆ. ಅದು ಎಗ್ಚಿಯಿಂದ ಬರೋ ನೀರು. ಹಾಸನಕ್ಕೆ ಬೋರ್ವೆಲ್ ನೀರು ಬಹಳ ಮುಖ್ಯ ದಿನನಿತ್ಯ ಬಳಕೆಗೆ. ಎಗ್ಚಿ ಹೇಮಾವತಿಯಿಂದ ನೀರೇನೋ ಬರುತ್ತೆ ಕುಡಿಯೋ ನೀರು, ಆದರೆ ದಿನನಿತ್ಯ ಬಳಕೆಗೆ ಅದೇ ನೀರನ್ನು ಬಳಸ್ಕೊಂಡ್ರೆ ಎಷ್ಟೇ ನೀರು ಬಿಟ್ಟರೂ ಸಾಕಾಗಲ್ಲ. ಅದಕ್ಕೆ ಎಗಚಿಯಿಂದ ಏನೊಂದು ಯೋಜನೆ ಪ್ರಾರಂಭ ಆಗಿದೆ 13ರಲ್ಲಿ, ಅದು ಇನ್ನೂ ಏನು ಕಾರ್ಯಗತ ಇಲ್ಲ. ಅದು ಈಗ ಶೀಘ್ರದಲ್ಲಿ ಈ 2 ಕೆರೆಗಳಿಗೆ ನೀರನ್ನು ಎಗ್ಚಿನಲ್ಲಿ ನೀರಿದೆ. ಹೆಚ್ಚಿನ ನೀರಿದ್ದಾಗ ಆ ಕೆರೆಗೆ ಬಿಟ್ಟು, ಆ ಕೆರೆಯಲ್ಲಿ ಇದೆ ಈಗಲೂ ನೀರು, ಆ ನೀರನ್ನು ಎತ್ತಲಿಕ್ಕೆ ಪ್ರಾರಂಭ ಮಾಡಿದರೆ ಎಗಚಿಯಿಂದ ನೀರು ಬಿಟ್ಟು ಕುಡಿಯೋ ನೀರಿಗೆ ಮಂಜೂರಾತಿನೂ ಆಗಿದೆ. ಅದನ್ನು ಮಾಡಬೇಕು ಅಂತ ಒಂದು ತ್ವರಿತವಾದಂಥ ಕಾರ್ಯಕ್ರಮ, ಅದಕ್ಕೆ ಇವತ್ತು ಚಾಲನೆಯನ್ನು ಕೊಟ್ಟಿದ್ದೇವೆ. ಅದಾದಮೇಲೆ ಈಗ ಬರ ಪರಿಹಾರನ ಈ ರೀತಿ ಆಗಿದೆ. ಮತ್ತೆ ಏನು ಮಾಡಬೇಕು ಸರ್ಕಾರದ ಜೊತೆ ಯಾವ ರೀತಿ ಚರ್ಚೆ ಮಾಡಿ ಮಾಡಬೇಕು ಅನ್ನೋದು ಒಂದು ಕಡೆ. ನಿನ್ನೆ ಮುಖ್ಯಮಂತ್ರಿಗಳು ಎಲ್ಲ ಜಿಲ್ಲಾ ಶಾಸಕರ ಒಂದು ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರ ಸಭೆ ಕರೆದಾಗ
ನಮ್ಮ ಹಾಸನ ಜಿಲ್ಲೆಯಲ್ಲಿ ಭಾಳ ಕಾಲದಲ್ಲಿ ಇಂದಿನ ನಮ್ಮ ಹಿರಿಯ ಮಾಜಿ ಪ್ರಧಾನಮಂತ್ರಿಗಳು ಎಲ್ಲರೂ ಸೇರಿ ಒಗ್ಗಟ್ಟಾಗಿ 3-4 ಯೋಜನೆಗಳನ್ನು ಕಾರ್ಯಗತ ಮಾಡಬೇಕು ಅಂತಕ್ಕಂಥ ಯೋಜನೆಗಳನ್ನು ಜಾರಿಗೆ ತಂದು ಅರ್ಧಕ್ಕೆ ನಿಂತಿದ್ದಾವೆ. ಆ 4 ಯೋಜನೆಗಳನ್ನು ನೀವು ಸ್ವತಃ ಬಂದು ಈ ಯೋಜನೆಗಳನ್ನು ಮುಗಿಸಿಕೊಡಬೇಕು ಅಂತಕ್ಕಂಥ ಮನವಿಯನ್ನು ಕೊಟ್ಟಿದ್ದೇನೆ. ಮನವಿಯನ್ನು ನಾನು ಹೇಳಿದ್ದೇನೆ. ಒಂದು, ನಮ್ಮ IIT ಯೋಜನೆ ಹೆಸರಿಗೆ ಬಂದು ಹಾಸನದ ಜನತೆಗೆ ಆಶಾಭಾವನೆಯನ್ನು ತಂದುಕೊಡುವಂಥ ರೀತಿಯಲ್ಲಿ ನಾವೆಲ್ಲ ಅವತ್ತು ಭಾಳ ಆ ಸುದ್ದಿನ ಕೇಳಿ ಸಂತುಷ್ಟರಾದ್ರಲ್ಲಿ ನಾವು ಒಬ್ಬರು. ಅದು ಇವತ್ತು ಬರುತ್ತೋ ಇಲ್ವೋ ಅಂತಕ್ಕಂಥ ಕನಸಿನಲ್ಲಿ ನಾವು ನೋಡಬೇಕಾದಂಥ ಪರಿಸ್ಥಿತಿ ಇದೆ. ಇದಕ್ಕೆ ನೀವು ಕರ್ನಾಟಕ ಸರ್ಕಾರ ಇದಕ್ಕೆ ಕೈ ಜೋಡಿಸ್ಬೇಕು. ಮಾನ್ಯ ಪ್ರಧಾನಮಂತ್ರಿಗಳ ಜೊತೆಯಲ್ಲಿ ಕೇಂದ್ರ ಸರ್ಕಾರದ ಜೊತೆಯಲ್ಲಿ ನೀವು ಚರ್ಚೆ ಮಾಡಿ ಈ ಕಾಮಗಾರಿನ ಹಾಸನಕ್ಕೆ 157 ಎಕರೆ 1057 ಎಕರೆ ಭೂಮಿಯನ್ನೂ ಸಹ ಖರೀದಿ ಮಾಡಿ ಸರ್ಕಾರ ಇಟ್ಟಿದೆ. ಇದನ್ನು ಮಾಡಿಕೊಡ್ಬೇಕು ಅಂತಕ್ಕಂಥ ಈ ಪ್ರಿನ್ಸಿಪಲ್ ಸೆಕ್ರೆಟರಿ ಇಸ್ ದಿ ವಿಕ್ಟಿಮ್. ಅವರಿಗೆ ಇಲ್ಲ, ಚುನಾವಣಾ ಆಯೋಗಕ್ಕೆ, ಸ್ಥಳೀಯ ಸಂಸ್ಥೆಗಳ ಚುನಾವಣಾ ಆಯೋಗ ಅಂತಲೇ ಒಂದಿದೆ. ಆ ಸ್ಥಳೀಯ ಸಂಸ್ಥೆಗಳ ಚುನಾವಣಾ ಆಯೋಗ ಅದೂ ಇಲ್ಲ ಅಂದರೆ ನ್ಯಾಯಾಲಯ. ಇವರಿಗೆ ಜಿಲ್ಲಾಧಿಕಾರಿಗಳಿಗೆ ಆಕ್ಷೇಪಣೆ ಸಲ್ಲಿಸೋಕ್ಕೆ ಟೈಮ್ ಕೊಡೋಕ್ಕಿಲ್ಲ. ತಹಸೀಲ್ದಾರಿಂದ ಬಂದ ದಿವಸನೇ ಅವರು. ಹಾಸನ ನಗರದ ಚನ್ನಪಟ್ಟಣ ಸಾರಿಗೆ ಬಸ್ ನಿಲ್ದಾಣದಲ್ಲಿ ತಡರಾತ್ರಿ ಕುಡಿದ ಮತ್ತಿನಲ್ಲಿ ಇಬ್ಬರು ಅಪರಿಚಿತ ಯುವಕರು ಪರಸ್ಪರ ಹಿಗ್ಗಾಮುಗ್ಗಾ ಬಡಿದಾಡಿಕೊಂಡಿದ್ದಾರೆ. ಪ್ರಯಾಣಿಕರ ಎದುರೇ ನಡೆದ ಹೊಡೆದಾಟದಿಂದ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಪುಂಡರ ಹುಚ್ಚಾಟವನ್ನ ಸ್ಥಳೀಯರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಘಟನೆ ವೇಳೆ ಪೊಲೀಸರು ಸ್ಥಳಕ್ಕೆ ಬಾರದಿರುವುದು ಹಾಗೂ ಚಾಲಕರು ನಿರ್ವಾಹಕರು ಮಧ್ಯ ಪ್ರವೇಶಿಸದಿರುವುದಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಡಾವಣೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಬಸ್ ನಿಲ್ದಾಣದಲ್ಲಿ ಪದೇ ಪದೇ ನಡೆಯುತ್ತಿರುವ ಇಂತಹ ಘಟನೆಗಳಿಗೆ ಕಡಿವಾಣ ಹಾಕುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ನಮಗೆ ಬೇಕು, ನಮಗಿಂಥ ಕೇಸ್ಗಳೇ ಬೇಕು. ಚನ್ನರಾಯಪಟ್ಟಣದ ಕುಂಬೇನಹಳ್ಳಿ ಗ್ರಾಮದಲ್ಲಿ ಪಶು ಆಸ್ಪತ್ರೆ ಮತ್ತು ಸಮುದಾಯ ಭವನದ ಕಾಮಗಾರಿಗೆ ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ಮಾಜಿ ಮಂತ್ರಿಗಳಾದ ಎಚ್ ಡಿ ರೇವಣ್ಣ ನೆರವೇರಿಸಿದರು. ಚನ್ನರಾಯಪಟ್ಟಣ ತಾಲೂಕಿನ ದಂಡಿಗನಹಳ್ಳಿ ಹೋಬಳಿಯ ಕುಂಬೇನಹಳ್ಳಿ ಗ್ರಾಮ ಪಂಚಾಯಿತಿಯ ಪಕ್ಕದಲ್ಲಿ 25 ಲಕ್ಷದ ವೆಚ್ಚದ ಪಶು ಆಸ್ಪತ್ರೆ ಹಾಗೂ 10 ಲಕ್ಷ ವೆಚ್ಚದ ಸಮುದಾಯ ಭವನ ಕಾಮಗಾರಿಗೆ ಮಾಜಿ ಮಂತ್ರಿಗಳು ಹಾಗೂ ಶಾಸಕರಾದ ಎಚ್ ಡಿ ರೇವಣ್ಣ ಅವರು ಚಾಲನೆ ನೀಡಿದರು. ಅನಂತರ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದ ಅವರು, ಕುಂಬೇನಹಳ್ಳಿ ಗ್ರಾಮದಲ್ಲಿ ಪಶು ಆಸ್ಪತ್ರೆಯ ನಿರ್ಮಾಣಕ್ಕಾಗಿ 25 ಲಕ್ಷ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ. ಅದೇ ರೀತಿ ಸಮುದಾಯ ಭವನದ ನಿರ್ಮಾಣಕ್ಕಾಗಿ 10 ಲಕ್ಷ ರೂಪಾಯಿ ಬಿಡುಗಡೆ ಮಾಡಲಾಗಿದೆ. ಈ ಭಾಗದ ಎಲ್ಲ ಗ್ರಾಮದ ರೈತರಿಗಾಗಿ ವಿದ್ಯುತ್ ಸಬ್ ಸ್ಟೇಷನ್ ಅನ್ನು ನಿರ್ಮಾಣ ಮಾಡಲು 5 ಕೋಟಿ ಹಣವೂ ಸಹ ಕಾಯ್ದಿರಿಸಲಾಗಿದೆ. ಮುಂದಿನ ತಿಂಗಳ ಒಳಗಾಗಿ 5 ಕೋಟಿ ವೆಚ್ಚದ ಕೆಇಬಿ ಉಪ ಕೇಂದ್ರಕ್ಕೆ ಚಾಲನೆ ನೀಡಲಾಗುವುದು ಎಂದು ತಿಳಿಸಿದರು.
₹32 ಲಕ್ಷ ಧನಿರ್ ಹಾಸ್ಪಿಟ್ಲ್ ಇದಾಗಿದೆ. ಸಮುದಾಯ ಭವನ ಇಲ್ಲಿ KEB ಸ್ಟೇಷನ್ನು ಮಾಡಿಸಿದ್ದೀನಿ ₹5 ಕೋಟಿ. ಅದು ಟೆಂಡರ್ ಐತೆ. ಇನ್ನೊಂದು 15 ದಿವಸದಲ್ಲಿ ಕೆಲಸ ಹಿಡಿತಾರೆ. ಇನ್ನು 15 ದಿವಸದಲ್ಲಿ ಕೆಲಸ ಹಿಡಿತಾರೆ. ಅದು 2 ಎಕರೆ ರಿಸರ್ವ್ ಮಾಡಿ ₹5 ಕೋಟಿ ಈ ಭಾಗಕ್ಕೆ ಕರೆಂಟ್ ಬರೋಕ್ಕೆ ₹5 ಕೋಟಿ ಸಮುದಾಯ ಇದು ಸಬ್ಸ್ಟೇಷನ್ ಮಾಡಿದ್ದೀನಿ. ಟೆಂಡರ್ ಆಯ್ತು. ಅದು ಯಾರಿಗೋ ಇವರಿಗೆ 5 ಕೋಟಿಗೆ 32 ಲಕ್ಷ. ಇಲ್ಲಿ ಸಮುದಾಯ ಆಸ್ಪತ್ರೆ, ಇಲ್ಲಿ ಪಂಚಾಯತಿ ಆಫೀಸ್ ಐತೆ, ಹೈಸ್ಕೂಲ್ ಐತೆ, ಹಾಸ್ಟೆಲ್ ಬೇರೆ ಮಾಡಿದ್ದೀವಿ. ಇನ್ನೊಂದು ಎಣ್ಣೆ ಅಂಗಡಿ ಒಂದು ಮಾಡಬೇಕು. ಅದು ಹಾಸ್ಪಿಟಲ್ ಮಾಡಿಕೊಡ್ತೀನಿ. ಮಾಡ್ಕೊಡ್ತೀನಿ. BMC ಕೊಡಿಸ್ತೀನಿ. ಆಮೇಲೆ BMC ಕೊಡಿಸ್ತೀನಿ. ಅಗ್ರಹಾರದ ಗೇಟು ಇದು 2 ಸೇರಿಸಿ ಇಲ್ಲಿಗೊಂದು KPSC ಅಲ್ಲಿಗೊಂದು KPSC ಮಾಡೋಣ. ಅದು ಮಾಡುವಾಗ ಹಾಸ್ಟ್ಲು ಸೇರಿಸಿ ಮಾಡೋಣ. ಅಲ್ಲೇ ಹುಡುಗರಿಗೆ 1ನೇ ತರಗತಿಯಿಂದ PUC ವರೆಗೆ ಇಲ್ಲೇ ಸ್ಕೂಲ್ ಮಾಡಿ ಒಂದು 5 ಕೋಟಿ. ಕುಂಬೇನಹಳ್ಳಿ ಹಾಗೂ ಈ ಸುತ್ತಮುತ್ತ ಎಲ್ಲ ಹಳ್ಳಿಗಳಿಗೂ ಕೂಡ ಅನುಕೂಲ ಆಗೋ ರೀತಿಯಲ್ಲಿ ಮಾನ್ಯ ರೇವಣ್ಣ ಸಾಹೇಬರ ಒಂದು ಅಧ್ಯಕ್ಷತೆಯಲ್ಲಿ ಅವರು ಏನು ಶಾಸಕರಾಗಿ 5ನೇ ಬಾರಿ ಆಯ್ಕೆಯಾಗಿದ್ದಾರೆ. ಅವರು ಅಭಿವೃದ್ಧಿ ಅಧಿಕಾರ ಅಂತ ಏನು ಅವ್ರನ್ನ ಕರೀತಾರೆ. ಇವತ್ತು ಈ ಕುಂಬೇನಹಳ್ಳಿ ಗೇಟ್ನಲ್ಲಿ ₹5 ಕೋಟಿ ವೆಚ್ಚದ ಒಂದು ಸಬ್ಸ್ಟೇಷನ್ನ ಇಲ್ಲಿ ಎಲ್ಲ ನಮ್ಮ ರೈತರಿಗೂ ಕೂಡ ಒಂದು ವಿದ್ಯುತ್ ಸದ್ಬಳಕೆ ಆಗಲಿ ಅನ್ನೋ ರೀತಿಯಲ್ಲಿ ದೃಷ್ಟಿಯಿಂದ ಬಂದು ಹಾಗೂ ₹37 ಲಕ್ಷ ಇವತ್ತು ವೆಚ್ಚದ ಧನದ ಆಸ್ಪತ್ರೆ ಹಾಗೂ ಈಗ ಸುಮಾರು 15ರಿಂದ 20 ಲಕ್ಷ ಒಂದು ಖರ್ಚು ಮಾಡಿ ಒಂದು ದೊಡ್ಡ ಮಟ್ಟದಲ್ಲಿ ಸಮುದಾಯ ಭವನನ ಈ ಒಂದು 7-8 ಹಳ್ಳಿಗಳಿಗೆ ಎಲ್ಲ ಬಡವರಿಗೆಲ್ಲ ಮದುವೆ ಮಾಡೋಂಥ ರೀತಿ ಅನುಕೂಲ ಆಗಲಿ ರೀತಿಯಲ್ಲಿ ಇವತ್ತು ರೇವಣ್ಣ ಸಾಹೇಬರು ಇಷ್ಟು ಕಾಮಗಾರಿಗಳಿಗೂ ಚಾಲನೆ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಕುಂಬೇನಹಳ್ಳಿ ಗ್ರಾಮಸ್ಥರ ಅವರ ಒಂದು ಮನವಿ ಮೇರೆಗೆ, ಅಪೇಕ್ಷೆ ಮೇರೆಗೆ ಒಂದು ಜನರಲ್ ಹಾಸ್ಪಿಟ್ಲ್ ಕೂಡ ಮಾಡಬೇಕು ಅನ್ನೋ ಒಂದು ಆಕಾಂಕ್ಷೆ ಇದೆ. ಅದನ್ನು ಕೂಡ ಒಂದು ಸಂಕಲ್ಪ ಮಾನ್ಯ ರೇವಣ್ಣ ಸಾಹೇಬರು ಹಾಗೂ ನಾವು ಸೇರಿ ಮಾಡ್ತೀವಿ. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಸೂರಜ್ ರೇವಣ್ಣ, JDS ಯುವ ಮುಖಂಡರಾದ ಹುನ್ನಶೆಟ್ಟಿಹಳ್ಳಿ ದೀಪು, ಎಲ್ಲಿಯೂರು ಕೊಪ್ಪಲು ವಿಕಾಸ್, ಆನೆಕೆರೆ ಬಾಲಣ್ಣ, ಮಾಜಿ ಪುರಸಭಾಧ್ಯಕ್ಷರಾದ KJ ಸುರೇಶ್, JDS ಮುಖಂಡರುಗಳಾದ ಕುಂಬೇನಹಳ್ಳಿ ದಿಲೀಪ್, ವಾಸು, ರವಿ, ಮಧು, ರಂಗಸ್ವಾಮಿ, ಅಗ್ರಹಾರ ದಿನೇಶ್, ಅಗ್ರಹಾರ ಕೊಪ್ಪಲು ಪ್ರಭಾಕರ್, ಚೋಡನಹಳ್ಳಿ ಮಂಜುನಾಥ್ ಸೇರಿದಂತೆ ಇತರರು ಹಾಜರಿದ್ದರು. ಸಕಲೇಶಪುರ ನಗರದ ಪ್ರಮುಖ ಪ್ರದೇಶಗಳಲ್ಲಿ ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ಅಗತ್ಯವಿರುವ ಪಾದಚಾರಿ ಮಾರ್ಗಗಳ ಕೊರತೆ ದಿನದಿಂದ ದಿನಕ್ಕೆ ಸಮಸ್ಯೆಯಾಗಿ ಪರಿಣಮಿಸುತ್ತಿದೆ. ವಾಹನಗಳ ಸಂಚಾರಕ್ಕೆ ವ್ಯವಸ್ಥೆ ಕಲ್ಪಿಸುವುದರ ಜೊತೆಗೆ ಪಾದಚಾರಿಗಳ ಸುರಕ್ಷತೆಗೂ ಸಮಾನ ಆದ್ಯತೆ ನೀಡಬೇಕೆಂಬ ಒತ್ತಾಯ ಕೇಳಿಬಂದಿದೆ. ನಗರದ ಬಸ್ ನಿಲ್ದಾಣದ ಸುತ್ತಮುತ್ತ ಉಪವಿಭಾಗಾಧಿಕಾರಿ ಕಚೇರಿ, ತಹಶೀಲ್ದಾರ್ ಕಚೇರಿ, ತಾಲೂಕು ಪಂಚಾಯಿತಿ ಹಾಗೂ ಹಲವು ಬ್ಯಾಂಕ್ಗಳಿದ್ದು ಪ್ರತಿನಿತ್ಯ ನೂರಾರು ಮಂದಿ ಈ ಭಾಗದಲ್ಲಿ ಸಂಚರಿಸುತ್ತಾರೆ. KEB, ಸರ್ಕಾರಿ ಜೂನಿಯರ್ ಕಾಲೇಜು, ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ, ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಸೇರಿದಂತೆ ಹಲವು ಪ್ರಮುಖ ಸ್ಥಳಗಳಿಗೆ ತೆರಳುವವರೆಗೂ ಇದೇ ಮಾರ್ಗ ಪ್ರಮುಖವಾಗಿದೆ. ಆದರೆ ಹಲವು ಕಡೆಗಳಲ್ಲಿ ಪಾದಚಾರಿಗಳಿಗೆ ಪ್ರತ್ಯೇಕ ಹಾಗೂ ಸುರಕ್ಷಿತ ಮಾರ್ಗವಿಲ್ಲದೆ ರಸ್ತೆಯಲ್ಲೇ ವಾಹನಗಳು ನಡುವೆ ನಡೆದುಕೊಂಡು ಹೋಗುವ ಅನಿವಾರ್ಯತೆ ಎದುರಾಗಿದೆ. ಈ ಹಿನ್ನೆಲೆಯಲ್ಲಿ ಪಾದಚಾರಿಗಳು ಬಳಸಬೇಕಾದ ಜಾಗವನ್ನು ಬೇರೆ ಉದ್ದೇಶಕ್ಕೆ ಬಳಸುವ ಮುನ್ನ ಅವರಿಗೆ ಪರ್ಯಾಯ ಸುರಕ್ಷಿತ ಮಾರ್ಗ ಕಲ್ಪಿಸಬೇಕು ಎಂಬುದು ಸಾರ್ವಜನಿಕರ ಮನವಿಯಾಗಿದೆ. ಈ ದಿನ ನಾನು ಸಕಲೇಶಪುರ ಹೃದಯ ಭಾಗದ SBI ಬ್ಯಾಂಕ್ ಮತ್ತು ತಾಲೂಕು ಆಡಳಿತ ಕಚೇರಿ, ತಹಶೀಲ್ದಾರ್ ಕಚೇರಿ ಏನು ಮಿನಿ ವಿಧಾನಸೌಧ ಇದೆ, ಮತ್ತು ತಾಲೂಕು ಉಪವಿಭಾಗಾಧಿಕಾರಿಗಳ ಕಚೇರಿ ಅಂದರೆ ಅಸಿಸ್ಟೆಂಟ್ ಕಮಿಷನರ್ ಅವರ ಕಚೇರಿ ಹಾಗೂ ತಾಲೂಕು ಪಂಚಾಯತ್ ಹೋಗುವ ಈ ಒಂದು ಜಂಕ್ಷನ್ನಲ್ಲಿ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ, ಇದು ನ್ಯಾಷನಲ್ ಹೈವೇ. ಹಿಂದೆ ಹಳೆ ನ್ಯಾಷನಲ್ ಹೈವೇ ಟೌನ್ ಒಳಗಡೆ ಹೋಗ್ತಾಯಿತ್ತು. ಇಲ್ಲಿ ಸುಮಾರು ಒಂದು 3 ತಾಲೂಕಿಗೆ ಸಂಬಂಧಪಟ್ಟಂತಹ 3 ತಾಲೂಕು ಕಚೇರಿಗಳು ಈ ಜಾಗದಲ್ಲಿದೆ. ಇದು ಹೃದಯ ಭಾಗ. ಈ ಸಕಲೇಶ್ ಮತ್ತು SBI ಬ್ಯಾಂಕು, ಕರ್ನಾಟಕ ಬ್ಯಾಂಕ್, HDFC
ಹೀಗೆ ಹಲವಾರು ಒಂದು 4-5 ಬ್ಯಾಂಕ್ ಇದೆ. ಸಕಲೇಶ್ವರ ಒಂದು ತಾಲೂಕು ಕೇಂದ್ರ ಆದರೂ ಸಹ ಇಲ್ಲಿ ಜನರು ಓಡಾಡಲು ಒಂದು ಫುಟ್ಪಾತ್ ಇಲ್ಲ. ನೀವು ಗಮನಿಸ್ಬೋದು, ಒಂದು ಫುಟ್ಪಾತ್ ಇಲ್ಲ. ಇಲ್ಲಿ ಗುರುವಾರ ವಾರದ ದಿನ ರಜಾ, ಅಂದರೆ ಕೃಷಿ ಕಾರ್ಮಿಕರಿಗೆ ರಜಾ ದಿನ ಇರ್ತದೆ ಸುತ್ತಮುತ್ತ. ಆ ದಿನ ಅವತ್ತು ಇಲ್ಲಿ ಸಂತೆಗೆ ಬರ್ತಾರೆ, ಹಾಗೂ ರೈತರು ಎಲ್ಲ ವರ್ಗದ ಜನರು ಇಲ್ಲಿ ಬರ್ತಾರೆ. ಬಂದಾಗ ಇಲ್ಲಿ ತುಂಬ ಜನರ ಹಾಗೂ ವಾಹನದ ದಟ್ಟಣೆ ಇರ್ತದೆ. ಇಲ್ಲಿ ಹಲವು ಬಾರಿ ವಾಹನಗಳು ಮನುಷ್ಯರಿಗೆ ಕೈಗೆ ಮೈಗೆ ಸವರ್ಕೊಂಡು ಹೋಗ್ತಿರುತ್ತೆ. ಆದರೆ ದುರದೃಷ್ಟವಶಾತ್ ಇವತ್ತವರೆಗೂ ಅದು ಅಲ್ಲಲ್ಲೇ ಯಾವುದೇ ಒಂದು ಅಪಘಾತ ಆಗದಲ್ಲೇ ಅದೇ ರೀತಿಲಿ ನಡ್ಕೊಂಡು ಹೋಗ್ತಾ ಇದೆ. ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಫುಟ್ಪಾತ್ ಇಲ್ಲ. ಜನರು ಎಲ್ಲಿ ಹೋಗೋದು? ಸಾವಿರಾರು ವಿದ್ಯಾರ್ಥಿಗಳಿರ್ಬೋದು, ರೈತರಿರ್ಬೋದು, ಕೃಷಿ ಕಾರ್ಮಿಕರು ಇರ್ಬೋದು, ಇಲ್ಲಿಯ ಚುನಾಯಿತ ಪ್ರತಿನಿಧಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು. ಮೊದಲು ಫುಟ್ಪಾತ್ಗಳನ್ನ ಮಾಡಿಕೊಡಿ ಅಂತ ನಾನು ಮಾನ್ಯ ಜಿಲ್ಲಾಧಿಕಾರಿಯವರಲ್ಲಿ ನಾನು ಈ ಭಾಗದ ಜನರ ಪರವಾಗಿ ಮನವಿ ಮಾಡ್ತೀನಿ. ದಯವಿಟ್ಟು ಪಾದಚಾರಿಗಳಿಗೆ ಫುಟ್ಪಾತನ್ನು ಬಿಡಿಸಿಕೊಡಿ. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆ ಅನಾವರಣಕ್ಕೆ ಆಗ್ರಹಿಸಿ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಅರೆಬೆತ್ತಲೆ ಪ್ರತಿಭಟನೆ ನಡೆಸಿದರು. ಬಿಜೆಪಿ ಮುಖಂಡ ನಂಜುಂಡಮೈನ್ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಪ್ರತಿಮೆ ತಳಭಾಗದಲ್ಲಿ ಅರೆಬೆತ್ತಲೆ ಹಾಕಿ ನಿಂತ ಪ್ರತಿಭಟನಾಕಾರರು ತಾಲೂಕು ಆಡಳಿತದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಚನ್ನರಾಯಪಟ್ಟಣ ಪುರಸಭೆಯಿಂದ ಬರೋಬ್ಬರಿ 17 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ಅಂಬೇಡ್ಕರ್ ಪ್ರತಿಮೆ ಕಾಮಗಾರಿ ಪೂರ್ಣಗೊಂಡು ತಿಂಗಳುಗಳೇ ಕಳೆದರೂ ಇದುವರೆಗೆ ಅನಾವರಣ ಮಾಡಿಲ್ಲ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಪ್ರತಿಮೆ ಅನಾವರಣ ಮಾಡದೇ ಇರುವುದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಮಾಡುತ್ತಿರುವ ಅಪಮಾನ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ಕೂಡಲೇ ತಾಲೂಕು ಆಡಳಿತ ಕ್ರಮ ಕೈಗೊಂಡು ಪ್ರತಿಮೆ ಅನಾವರಣ ಮಾಡಬೇಕು ಎಂದು ಒತ್ತಾಯಿಸಿದರು. ನಂತರ ತಾಲೂಕು ಆಡಳಿತಕ್ಕೆ ಮನವಿ ಸಲ್ಲಿಸಿ ಶೀಘ್ರ ಪ್ರತಿಮೆ ಅನಾವರಣಗೊಳಿಸುವಂತೆ ಆಗ್ರಹಿಸಿದರು. ತಕ್ಷಣ ಪ್ರತಿಮೆ ಅನಾವರಣ ಮಾಡುತ್ತಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುವುದಾಗಿ ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದರು. ನಿನ್ನೆ 12 ಗಂಟೆಯಿಂದ ಮತ್ತೆ 12 ಗಂಟೆ 1 ಗಂಟೆಯಿಂದ ಕೆಲವು ಆತ್ಮೀಯ ಸ್ನೇಹಿತರು ನೀವೆಲ್ಲ ಮಾಡ್ತಾ ಇದ್ದೀರಾ, ನಮಗೆ ನಮ್ಮ ನಾಯಕರು ಹೇಳಿದ್ದಾರೆ, ಅದನ್ನು ಶೀಘ್ರದಲ್ಲೇ ಉದ್ಘಾಟನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ಮಾತನ್ನು ನಾವು ನಂಬದಲೇ ನಿಮ್ಮ ನಾಯಕರು ನನ್ನನ್ನು ಕರೆದು ಹೇಳಿದರೆ ನಾವು ಈ ಪ್ರತಿಭೆಯನ್ನು ಹಿಂತೆಗೆದುಕೊಟ್ಟು ಅಂತ ಹೇಳಿದ್ದು. ಹಾಗೆ ತಹಸೀಲ್ದಾರ್ ಸಾಹೇಬರು ಸಹ ಈಗಾಗಲೇ MLA ಸಾಹೇಬರು, ನಾನು ಮತ್ತು ಅಧಿಕಾರ ವೃಂದದವರು ಮತ್ತು ಇನ್ನು ಬಾಕಿಯೆಲ್ಲ ಸೇರ್ಕೊಂಡು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನು ಕರೆದು ಉದ್ಘಾಟನೆ ಮಾಡ್ತೀವಿ, ನೀವು ನಾಳೆ ಮಾಡಬೇಡಿ ಅಂದರು. ಸರ್ ಬನ್ನಿ, ಈ ಪ್ರತಿಮೆ ಎದುರುಗಡೆ ಬನ್ನಿ ಮಾತಾಡಿ, ನಮ್ಮ ಮುಖಂಡರುಗಳು ಮತ್ತು ಪತ್ರಕರ್ತರು ಕರಿತೀನಿ, ಆ ಕರೆದಾಗ ಅವ್ರ ಮುಂದೆ ಹೇಳಿ ಅಂತ ಅಂದೆ. ಹೇಳೋದು ಏನಾಗುತ್ತೆ ಅಂದರೆ ನಂಜನಮೈಮವರು MLA ಸಾಹೇಬ್ರ ಹತ್ರ ಡೀಲ್ ಮಾಡಿ ನಿಲ್ಲಿಸಿದ್ದಾರೆ ಅಂತ ಅಪಪ್ರಚಾರ ಆಗುತ್ತೆ. ಆದ್ದರಿಂದ ನಾವು ಯಾವುದೇ ಕಾರಣಕ್ಕೂ ಈ ಅರೆಬೆತ್ತಲೆ ಚಳುವಳಿಯನ್ನು ನಿಲ್ಲಿಸೋದಿಲ್ಲ ಅಂತ ಅವ್ರಿಗೆ ವಿನಯದಿಂದ ಹೇಳಿ ಈ ದಿನ ಮಾಡ್ತಿದ್ದೇವೆ. ಅಂಬೇಡ್ಕರ್ ಪ್ರತಿಭೆಯನ್ನು ಅನಾವರಣ ಮಾಡದೇ ಇರೋ ತಾಲೂಕು ಆಡಳಿತಕ್ಕೆ ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ನಾಡಿನ ಸಮಸ್ತ ಜನತೆಗೆ ಈದ್ ಮಿಲಾದ್ ಹಬ್ಬದ ಶುಭಾಶಯ ಕೋರಿದ ಮಾಜಿ ಸಚಿವ HD ರೇವಣ್ಣ. ಗ್ರಾಮ ಪಂಚಾಯಿತಿ ಮೀಸಲಾತಿ ವಿಚಾರದಲ್ಲಿ ಜಿಲ್ಲಾಧಿಕಾರಿಗಳ ನಡವಳಿಕೆ ವಿರುದ್ಧ ಅಸಮಾಧಾನ. ಸಚಿವರಿಗೆ ಜಿಲ್ಲಾಧಿಕಾರಿಗಳಿಂದ ತಪ್ಪು ಮಾಹಿತಿ ಹೋಗಬಾರದು ಎಂದು ಎಚ್ಚರಿಕೆ. 29 ಗ್ರಾಮಗಳ 58 ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ. 5,685 ಎಕರೆ ಕೃಷಿ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಕಲ್ಪಿಸುವ ಉದ್ದೇಶ. 2015ರಲ್ಲಿ 2 ಹಂತದ ಕಾಮಗಾರಿ ಪೂರ್ಣಗೊಂಡರೂ ಕಾಲುವೆಯಲ್ಲಿ ನೀರು ಹರಿದಿಲ್ಲ. ಕಾಮಗಾರಿ ಮುಗಿದು 10 ವರ್ಷ ಕಳೆದರೂ ಯೋಜನೆಗೆ ಚಾಲನೆ ಇಲ್ಲ.
ಮೂರನೇ ಹಂತದ ಕಾಮಗಾರಿ ಅರ್ಧಕ್ಕೆ ನಿಂತ ಆರೋಪ. ಕಾಮಗಾರಿ ಪೂರ್ಣಗೊಂಡಿರುವ ಪ್ರದೇಶಕ್ಕಾದರೂ ನೀರು ಹರಿಸುವಂತೆ ರೈತರ ಒತ್ತಾಯ. ಹಂದಿನಕೆರೆ ಏತ ನೀರಾವರಿ ಕಾಮಗಾರಿ ವಿಳಂಬಕ್ಕೆ ಸಚಿವ ಕೆಎಂ ಶಿವಲಿಂಗೇಗೌಡ ಗರಂ. ಇದೆಲ್ಲ ನನ್ನ ಹತ್ರ ನಡೆಯಲ್ಲ ಎಂದು ಅಧಿಕಾರಿಗಳಿಗೆ ತರಾಟೆ. 5 ದಿನದಲ್ಲಿ ಕೆರೆಗಳಿಗೆ ನೀರು ಹರಿಸುವಂತೆ ಸೂಚನೆ. ಕಾಮಗಾರಿ ಪರಿಶೀಲಿಸಿ ಟೈಮ್ ಬಾಂಡ್ನಲ್ಲಿ ಮುಗಿಸುವಂತೆ ಎಚ್ಚರಿಕೆ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.